ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತಿದೆ, ತುಂಬ ದಿವಸದಲ್ಲಿ ಹೇಳ್ತಿದ್ದೀವಿ. ಮೋಸ್ಟ್ಲಿ ಇದು ಸೀರಿಯಸ್ಸು ಆಗಿದೆ, ಕಾಮಿಡಿನೂ ಆಗಿದೆ. ನೋಡಿ, ಎಲ್ಲ ಕಾಮಿಡಿಗಳ ಮುಂದೆ ಮತ್ತು ಹಿಂದೆ ಸೀರಿಯಸ್ನೆಸ್ ಇರುತ್ತೆ. ಯಾಕೆ ಹೇಳ್ತಿದ್ದೀವಿ ಅಂದರೆ, ಕ್ವಾಲಿಟಿ ಆಫ್ ಪ್ರಾಡಕ್ಟ್ ನಿಮಗೆ ಸಿಗಲಿ ಅಂತ. ನೀವು ಈ ಚಾನಲನ್ನು, ಈ ಆ್ಯಪನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಶಂಕರ್ ಸರ್ ಯಾಕೆ ಇಷ್ಟು ಲೇಟ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ನಾನು ಫಸ್ಟ್ ಹೇಳಿದ್ದೀನಿ, ಫ್ರಮ್ ಸೊ ಒಂದು ಸತಿ ಆ್ಯಪ್ಗೆ ಯಾವನು ಎಂಟ್ರಿ ಆಗ್ತಾನೆ, ಯಾವ ವಿದ್ಯಾರ್ಥಿ ಎಂಟ್ರಿ ಆಗ್ತಾನೆ, ಅವನು 10 ಜನ ಈ ಆ್ಯಪನ್ನು ಸಬ್ಸ್ಕ್ರೈಬ್ ಮಾಡ್ತಾನಂತ ಒಂದು 10 ದಿವಸ ಲೇಟಾಗಿ ನಾವು ಈ ಆ್ಯಪನ್ನು ಲಾಂಚ್ ಮಾಡ್ತಿದ್ದೀವಿ ಸ್ನೇಹಿತರೆ. ಇವತ್ತು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಈ ಕಾಂಪಿಟೇಟಿವ್ ಎಕ್ಸಾಮಿಗೆ, ಎಲ್ಲ ಎಕ್ಸಾಮ್ಗಳಿಗೂ, ಈ ಪೊಲೀಸ್ ಎಕ್ಸಾಮ್, PSI ಎಕ್ಸಾಮ್, ಅಪ್ ಟು PC to DC ಎಲ್ಲ ಎಕ್ಸಾಮ್ಗಳಿಗೂ ಒಂದು ಪ್ರಮುಖವಾಗಿರ್ತಕ್ಕಂತಹ ಈ ಜನರಲ್ ಸೈನ್ಸಲ್ಲಿ ಬರ್ತಕ್ಕಂಥ ಘಟಕ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ವಿಟಮಿನ್ಸ್. ನೋಡಿ, ಈ ಹೆಸರು ಕೇಳಿದಾಗ ವಿದ್ಯಾರ್ಥಿಗಳಿಗೆ ಇದೇನು ಸರ್ ವಿಟಮಿನ್ಸ್ಗಳಂದರೆ ಈಸಿ ಇದೆಯಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ. ಬಟ್ ಈಸಿನೇ ಇದೆ. ಇಲ್ಲಿವರೆಗೂ ಏನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾನೆ, ತುಂಬ ಈಸಿಯಾಗಿ ಕೇಳಿದ್ದಾನೆ. ಬಟ್ ಈಸಿಯಾಗಿ ಕೇಳ್ತಾ ಇರತಕ್ಕಂತಹ ಪೇಪರ್ಗಳು ಇತ್ತೀಚೆಗೆ ಏನಾಗ್ತಾ ಇದೆ, ಟಫ್ ಆಗ್ತಾ ಇದೆ. ಆದರೆ ಟಫ್ ಆದಾಗ ಯಾವ ರೀತಿ ವಿಟಮಿನ್ಸ್ಗಳ ಬಗ್ಗೆ ಪ್ರಶ್ನೆಗಳು ಬರುತ್ತೆ, ಆ ಥರ ಪ್ರಶ್ನೆಗಳು ಬಂದ್ರೂ ಕೂಡ ಸಾಧನಾ ಶಂಕರ್ ಯೂಟ್ಯೂಬ್ ಚಾನಲನ್ನು ಯಾರ್ಯಾರು ವೀಕ್ಷಣೆ ಮಾಡ್ತಾರೆ, ಆ್ಯಪನ್ನು ಯಾರ್ಯಾರು ಜಾಯ್ನ್ ಆಗ್ತಾರೆ, ಅವರು ಹೇಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಗೆಲ್ಲಬಹುದು ಅನ್ನೋದನ್ನು ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಿಟಮಿನ್ಸ್ ಅಂತಕ್ಕಂಥ ಟಾಪಿಕನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ನೀವು ಇಲ್ಲಿವರೆಗೂ ಪುಸ್ತಕದಲ್ಲಿ ಮತ್ತು ನೆಟ್ಟಲ್ಲೋ ಎಲ್ಲೆಲ್ಲೋ ಸರ್ಚ್ ಮಾಡಿದ್ರೂ ಸಿಗದೇ ಇರತಕ್ಕಂಥ ವಿಟಮಿನ್ಗಳ ಬಗ್ಗೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಚರ್ಚೆ ಮಾಡ್ತಾ ಹೋಗ್ತೀನಿ. ಈಗ ಎಕ್ಸಾಂಪಲ್ ನೋಡಿ, ಈ ವಿಟಮಿನ್ಸ್ ಅಂತಕ್ಕಂಥ ಪದ ನಿಮಗೆ ತುಂಬಾ ಪರಿಚಯ ಇರ್ಬೋದು. ವಿಟಮಿನ್ಸ್ ಏನು, ವಿಟಮಿನ್ಸ್ ಏನಕ್ಕೆ ಬೇಕು, ಇದು ಎಲ್ಲಿದೆ ಅಂದಾಗ ನಿಮಗೆ ಈಸಿಯಾಗಿ ಗೊಂದಲ ಕೊಡ್ತಕ್ಕಂಥ ಪ್ರಶ್ನೆಗಳು ಉದ್ಭವ ಆಗುತ್ತೆ. ನೋಡಿ, ಫಸ್ಟ್ ನಾನು 10th ಕ್ಲಾಸ್ ಮಾಡೋಕ್ಕೆ ಹೋದಾಗ ನಮಗೆ ಈ ಲೈಫ್ ಪ್ರೊಸೆಸ್ ಅಂತಕ್ಕಂಥ ಒಂದು ಟಾಪಿಕ್ ಬರುತ್ತೆ, ಜೀವಕ್ರಿಯೆಗಳು ಅಂತ. ಜೀವಕ್ರಿಯೆಗಳು ಅಂದರೆ ಸಡನ್ನಾಗಿ ನಾವೆಲ್ಲ ಹೋಗ್ತೀವಿ, ಜೀವನ ಕ್ರಿಯೆಗಳು, ಜೀವನೇ ಬೇರೆ, ಜೀವನೇ ಬೇರೆ. ಹಾಗಾದ್ರೆ ಜೀವಕ್ರಿಯೆಗಳು ಅಂದರೆ ನಮಗೆಲ್ಲ ಗೊತ್ತಿದೆ. ಈಗ ನನ್ನನ್ನೇ ತೊಗೊಂಡ್ರೆ, ನಾನೊಬ್ಬ ಈಗ ಮನುಷ್ಯ ಇದ್ದೀನಿ, ಬ್ಯೂಟಿಫುಲ್ ಮನುಷ್ಯ ಇದ್ದೀನಿ ಅಂತ ಅಂದ್ಕೊಳ್ಳಿ. ನೋಡಿ, ಇದು ಒಂದು ಜೀವಿ. ನೋಡಿ, ಈ ಜೀವಿ ಯಾವುದರಿಂದ ಆಗಿದೆ ಅಂದರೆ ಒಂದು ಸಣ್ಣ ಜೀವಕೋಶಗಳಿಂದ ಆಗಿರುತ್ತೆ. ನಮ್ಮ ಯೂಟ್ಯೂಬಲ್ಲೂ ಇದೆ ಮತ್ತು ಆ್ಯಪಲ್ಲೂ ಕೂಡ ಇದೆ. ಹಾಗಾಗಿ ಒಂದು ಜೀವಿಯ ಮೂಲ ಘಟಕ ಯಾವುದಪ್ಪ ಅಂತ ಕೇಳಿದ್ರೆ ಸೆಲ್ ಆರ್ ಜೀವಕೋಶ ಅಂತ ಕರಿತೀವಿ. ಈ ಜೀವಕೋಶ ಈ ಜೀವಿಯನ್ನು ಸಾಕಲಿಕ್ಕೆ ಪಾಪ ಪ್ರತಿ ಕ್ಷಣವೂ ಕೆಲಸ ಮಾಡ್ತಾ ಇರುತ್ತೆ. ಆ ಕೆಲಸ ಮಾಡ್ತಾ ಇರಬೇಕಾದ್ರೆ ಈ ಜೀವಕೋಶದ ಒಳಗಡೆ ಈ ಜೀವಿಗಳಿಗೆ ಏನು ಬೇಕು ಎಲ್ಲ ಕೆಲಸ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಜೀವಕ್ರಿಯೆಗಳು ಅಂತ ಕರಿತೀವಿ. ಈ ಜೀವಕೋಶ ಆ ಕೆಲಸವನ್ನು ಮಾಡಬೇಕಾದ್ರೆ, ತನ್ನಲ್ಲಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ನಿರ್ವಹಣೆ ಮಾಡಬೇಕಾದ್ರೆ ಇದಕ್ಕೆ ಕೆಲವೊಂದು ಸಮಸ್ಯೆಗಳಾಗ್ತಾ ಇರುತ್ತೆ. ಆ ಸಮಸ್ಯೆಗಳು ಅಂದರೆ ಕೆಲವು ಸತಿ ಡ್ಯಾಮೇಜ್ಗಳಾಗ್ತಾ ಇರುತ್ತೆ ಮತ್ತು ಬೇರೆ ಬೇರೆ ಫಂಕ್ಷನ್ಸ್ಗಳನ್ನು ಮಾಡ್ಕೋಬೇಕಾಗತ್ತೆ. ಸೊ ಇವೆಲ್ಲ ಮಾಡ್ಕೊಳ್ಳಿಕ್ಕೆ ಈ ಜೀವಕೋಶಕ್ಕೆ ಏನು ಬೇಕಪ್ಪ ಅಂದರೆ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಎನರ್ಜಿ ಬೇಕು, ಎನರ್ಜಿ ಶಕ್ತಿ ಬೇಕು. ಹಾಗಾದರೆ ಈ ಜೀವಕೋಶಕ್ಕೆ ಶಕ್ತಿ ಎಲ್ಲಿಂದ ಸಿಗತ್ತೆ? ಜೀವಕೋಶಕ್ಕೆ ಶಕ್ತಿ ಎಲ್ಲಿಂದ ಅಂತ ತಕ್ಷಣ ನಮ್ಮ ಹುಡುಗ ಹೋಗ್ಬಿಡ್ತಾರೆ, ಫುಡ್ಡಿಂದ ಸಿಗುತ್ತೆ. ಅವಾಗ ಚೆಂಬು. ಜೀವಕೋಶಗಳಿಗೆ ಶಕ್ತಿ ಎಲ್ಲಿಂದ ಸಿಗತ್ತೆ ಅಂದರೆ ಪೋಷಕಾಂಶಗಳಿಂದ ಸಿಗತ್ತೆ. ಪೋಷಕಾಂಶಗಳು ಏನು ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಆ ನ್ಯೂಟ್ರಿಯೆಂಟ್ಸ್ಗಳಿಂದ ಜೀವಕೋಶಗಳಿಗೆ ಏನು ಮಾಡುತ್ತೆ, ಶಕ್ತಿ ಸಿಗತ್ತೆ. ಈ ಪೋಷಕಾಂಶಗಳನ್ನು ಹೊಂದಿರತಕ್ಕಂತಹ ಹೊರಗಡೆಯಿಂದ ಈ ಜೀವಿ ಪಡಿತಕ್ಕಂತಹ ವಸ್ತುವನ್ನು ನಾವೇನಂತ ಕರಿತೀವಿ, ಆಹಾರ ಅಂತ ಕರಿತೀವಿ. ಆಹಾರ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ನಾವು ಬಸಳೆ ಎಲೆನ ತಿಂತೀವಿ, ನೆಕ್ಸ್ಟ್ ಕರಿಬೇವು ಸೊಪ್ಪನ್ನು ತಿಂತೀವಿ, ನೆಕ್ಸ್ಟ್ ಕೆಲವೊಂದು ಮಾಂಸಗಳನ್ನು ತಿಂತೀವಿ. ಅಂದರೆ ಎಲ್ಲ ಸಸ್ಯಗಳನ್ನು ತಿನ್ನಲ್ಲ ನಾವು. ಕೆಲವೊಂದು ಸಸ್ಯಗಳನ್ನು ನಾವು ಆಹಾರಕ್ಕಾಗಿ ಬಳಸ್ತೀವಿ, ಕೆಲವೊಂದು ಧಾನ್ಯಗಳನ್ನು ಆಹಾರಕ್ಕಾಗಿ ಬಳಸ್ತೀವಿ, ಕೆಲವೊಂದು ಮಾಂಸವನ್ನು ಆಹಾರಕ್ಕಾಗಿ ಬಳಸ್ತೀವಿ. ಎಲ್ಲ ಸಸ್ಯಗಳನ್ನು ಆಹಾರಕ್ಕಾಗಿ ಬಳಸಲ್ಲ, ಎಲ್ಲ ಧಾನ್ಯಗಳನ್ನು ಆಹಾರಕ್ಕಾಗಿ ಬಳಸಲ್ಲ, ಹಾಗೆ ಎಲ್ಲ ಮಾಂಸವನ್ನು ಆಹಾರಕ್ಕಾಗಿ ಬಳಸಲ್ಲ. ಕೆಲವೊಂದನ್ನೇ ಯಾಕೆ ಬಳಸ್ತೀವಿ ಅಂದರೆ ಕೆಲವೊಂದಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳಿದೆ. ಎಕ್ಸಾಂಪಲ್, ನಾವು ಸಾಗವಾನಿ ಎಲೆನ ಯಾಕೆ ಸೊಪ್ಪು ಅಂತ ತಿನ್ನಲ್ಲ ಅಂದರೆ ಅಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಇಲ್ಲ. ಅರಬೆ ಸೊಪ್ಪನ್ನು ಸೊಪ್ಪು ಅಂತ ತಿಂತೀವಿ ಅಂದಮೇಲೆ ಅರಬೆ ಸೊಪ್ಪಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳಿದೆ. ಈ ಥರ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಹೊರಗಡೆಯಿಂದ ಈ ಜೀವಿ ತಗೊಳ್ತಕ್ಕಂಥ ವಸ್ತುವನ್ನು ನಾವೇನಂತ ಕರಿತೀವಿ, ಆಹಾರ ಅಂತ ಕರಿತೀವಿ. ಹಾಗಾದರೆ ಆಹಾರದಲ್ಲಿ ಏನಿದೆ, ಜೀವಿಯ ಜೀವಕ್ರಿಯೆಗಳಿಗೆ ಬೇಕಾಗಿರತಕ್ಕಂಥ ಶಕ್ತಿಯನ್ನು ಕೊಡೋ ಪೋಷಕಾಂಶಗಳಿದೆ.
ಈ ಪೋಷಕಾಂಶಗಳನ್ನು ಬಳಸ್ಕೊಂಡು ಇದರಿಂದ ಶಕ್ತಿಯನ್ನು ಪಡ್ಕೊಂಡು ಈ ಜೀವ ಅಂದರೆ ಜೀವಕೋಶ ತನ್ನಂತಾನು ನಿರ್ವಹಣೆ ಮಾಡ್ಕೊಳ್ಳುತ್ತೆ. ತನಗೇನಾದರೂ ಸಮಸ್ಯೆ ಆದರೆ ಅದನ್ನು ಸರಿ ಮಾಡ್ಕೊಳ್ಳುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಲೈಫ್ ಪ್ರೊಸೆಸ್ ಅಂತ ಕರಿತೀವಿ, ಜೀವಕ್ರಿಯೆಗಳು ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಜೀವಕ್ರಿಯೆಗಳು ಅಂದರೆ ನಮಗೆ ಕ್ಲಿಯಾರಿಟಿ ಸಿಕ್ತು. ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ವಿಟಮಿನ್ಸ್ ಪಾಠ ಮಾಡಬೇಕಾದ್ರೆ ನಮಗೆ ಬೇಕಾಗಿರ್ತಕ್ಕಂತಹ ಒಂದು ಪಾಯಿಂಟ್ ಯಾವುದಪ್ಪ ಅಂತ ಕೇಳಿದ್ರೆ ನ್ಯೂಟ್ರಿಯೆಂಟ್ಸ್, ಪೋಷಕಾಂಶಗಳು. ಹಾಗಾದರೆ ಪೋಷಕಾಂಶಗಳು ಅದು ಯಾವ ರೂಪದಲ್ಲಿ ಇರುತ್ತೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಪೋಷಕಾಂಶಗಳು ನಮಗೆ ಯಾವ ರೂಪದಲ್ಲಿ ಸಿಗತ್ತೆ? ಈ ಆಹಾರದಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಆಗಿ ಯಾವ ರೂಪದಲ್ಲಿ ಅದನ್ನು ಡಿವೈಡ್ ಮಾಡ್ಕೊಳ್ತೀವಿ ನೋಡಿ, ಎರಡು ರೀತಿಯಲ್ಲಿ ಡಿವೈಡ್ ಮಾಡ್ಕೊಳ್ತೀವಿ. ಒಂದು ಬೃಹತ್ ಪೋಷಕಾಂಶಗಳು ಅಂತ, ನೆಕ್ಸ್ಟ್ ಇನ್ನೊಂದು ಕಿರು ಪೋಷಕಾಂಶಗಳು ಅಂತ. ಇಂಗ್ಲೀಷಲ್ಲಿ ಇದನ್ನು ನಾವು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ, ಇನ್ನೊಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಬೃಹತ್ ಪೋಷಕಾಂಶಗಳು ಅಂದರೆ ನಮ್ಮ ದೇಹದಲ್ಲಿ ನಡೀತಕ್ಕಂಥ ಜೀವಕ್ರಿಯೆಗಳಿಗೆ ಹೆಚ್ಚಿನ ಪ್ರಮಾಣದ ಸಹಾಯವನ್ನು ಮಾಡ್ತಕ್ಕಂಥ ಆಹಾರದ ಘಟಕಗಳು. ಆ ಆಹಾರದ ಘಟಕಗಳು ಯಾವುದಪ್ಪ ಅಂತ ಕೇಳಿದ್ರೆ ಫಸ್ಟ್ ಕಾರ್ಬೋಹೈಡ್ರೇಟ್ಸ್, ಸೆಕೆಂಡ್ಸ್ ಪ್ರೋಟೀನ್ಸ್, ಥರ್ಡ್ ಲಿಪಿಡ್ಸ್. ಇವು ಮೂರನ್ನು ನಾವು ಬೃಹತ್ ಪೋಷಕಾಂಶಗಳು ಅಂತ ಕರಿತೀವಿ. ಮತ್ತು ಇದರಲ್ಲಿ ಎನರ್ಜಿ ಗಿವಿಂಗು, ಬಾಡಿ ಬಿಲ್ಡರ್ಸ್ ಆಲ್ರೆಡಿ ಮಾಡಿದ್ದೀನಿ, ಮತ್ತು ನಿಮಗೆ ಆ್ಯಪಲ್ಲಿ ಇನ್ ಡೀಟೇಲ್ ಆಗಿ ಕೊಡ್ತೀನಿ. ನೆಕ್ಸ್ಟ್ ಕಿರು ಪೋಷಕಾಂಶಗಳು ಅಂದರೆ ಸಿಂಪಲ್, ನಾವು ಇಲ್ಲಿ ಏನು ತಗೊಳ್ತೀವಿ ಅಂದರೆ ಫಸ್ಟ್ ವೈಟಮಿನ್ಸ್ಗಳನ್ನು ತಗೊಳ್ತೀವಿ, ನೆಕ್ಸ್ಟ್ ಮಿನರಲ್ಸ್ಗಳನ್ನು ತಗೊಳ್ತೀವಿ, ವಿಟಮಿನ್ಸ್ಗಳನ್ನು ತಗೊಳ್ತೀವಿ, ನೆಕ್ಸ್ಟ್ ಖನಿಜಗಳನ್ನು ತಗೊಳ್ತೀವಿ. ಇಲ್ಲಿ ಗೊತ್ತಾಗ್ಬಿಡತ್ತೆ ನಮಗೆ ನಮ್ಮ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರ್ತಕ್ಕಂಥ ವಿಟಮಿನ್ಸ್ಗಳ ಬಗ್ಗೆ ಮಾಹಿತಿಯನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಹಾಗೆ ವಿಟಮಿನ್ಗಳು ನಮ್ಮ ದೇಹಕ್ಕೆ ಬೇಕಾ? ವಿಟಮಿನ್ಗಳು ನಾವು ಆಹಾರದ ಮೂಲಕ ತಗೊಳ್ತೇವಾ ಅಥವಾ ವಿಟಮಿನ್ಗಳನ್ನು ನಮ್ಮ ದೇಹನೇ ಉತ್ಪತ್ತಿ ಮಾಡತ್ತಾ? ಇವೆಲ್ಲ ಮಾಹಿತಿಯನ್ನು ನಿಮ್ಮ ಜೊತೆಗೆ ಇನ್ ಡೀಟೇಲ್ ಆಗಿ ನಾನು ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಸ್ಲೈಡಿಗೆ ಹೋಗ್ಬಿಡೋಣ. ಫಸ್ಟ್ ಈ ವಿಟಮಿನ್ಸ್ ಅಂದರೆ ಏನು? ವಿಟಮಿನ್ಸ್ ಬಗ್ಗೆ ನಮಗೆ ಗೊತ್ತಿರಲಾರ್ದ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರಬಹುದಾಗಿರ್ತಕ್ಕಂಥ ಮಾಹಿತಿಗಳೇನು ನೋಡಿ, ಇಲ್ಲೊಂದು ಸ್ಲೈಡ್ ಹಾಕ್ಕೊಂಡಿದ್ದೀನಿ ನಾನು. ಫಸ್ಟ್ ವಿಟಮಿನ್ ಎಲ್ಲ ಓದಿರ್ತೀವಿ, ವಿಟಮಿನ್ ಕಂಡುಹಿಡಿದವನು ಯಾರು ನೋಡಿ? ವಿಟಮಿನ್ಗಳನ್ನು ಕಂಡುಹಿಡಿದವನು ಯಾರು ಅಂದಾಗ ಸಿಂಪಲ್ ನಮಗೆ ಬರುತ್ತೆ, ಗೋಲ್ಯಾಂಡ್ ಹಾಪ್ಕಿನ್ಸ್ ಅಂತ. ಇವನು ವಿಟಮಿನನ್ನು ಕಂಡುಹಿಡಿತಾನೆ. ಇವನು ವಿಟಮಿನನ್ನು ಹೇಗೆ ಕಂಡುಹಿಡಿತಾನೆ ನೋಡಿ? ಇವನು ವಿಟಮಿನ್ಸ್ಗಳನ್ನು ಕಂಡುಹಿಡಿಯೋ ಪೂರ್ವದಲ್ಲಿ ಆಹಾರದ ಘಟಕಗಳು ಯಾವುದಿರುತ್ತೆ ಅಂದರೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಲಿಪಿಡ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಮಿನರಲ್ಸ್ ಅಂತ ಇರುತ್ತೆ. ವಿಟಮಿನ್ಸ್ ಅಂತಕ್ಕಂಥ ಮಾಹಿತಿನೇ ಇರೋದಿಲ್ಲ. ಇವನಿಗೊಂದು ಡೌಟ್ ಬರುತ್ತೆ ನೋಡಿ, ಈ ಎಲ್ಲ ಆಹಾರದ ಘಟಕಗಳೇನಿದೆ, ಕಾರ್ಬೋಹೈಡ್ರೇಟ್ ಇರ್ಬೋದು, ಲಿಪಿಡ್ಸ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಇವುಗಳನ್ನು ಬಿಟ್ಟು ಇನ್ಯಾವುದೋ ಒಂದು ಆಹಾರದ ಘಟಕ ಇದೆ. ಆ ಆಹಾರದ ಘಟಕ ಈ ಎಲ್ಲ ಆಹಾರ ಘಟಕಗಳಿಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಒಂದು ಬ್ಯೂಟಿಫುಲ್ ಕ್ವಶನ್ ಮಾರ್ಕ್ ಯಾರಿಗಿರುತ್ತೆ ಅಂದರೆ ಈ ಹಾಪ್ಕಿನ್ಸ್ಗೆ ಇರುತ್ತೆ. ಅದಕ್ಕೆ ಹಾಪ್ಕಿನ್ಸ್ ಏನು ಮಾಡ್ತಾನೆ ಅಂದರೆ ಇಲಿಗಳನ್ನು 2 ಟೀಮ್ ಮಾಡ್ತಾನೆ. ಒಂದು ಇಲಿಗಳ ಟೀಮಿಗೆ ಅವನು ಪ್ಯೂರ್ ಕಾರ್ಬೋಹೈಡ್ರೇಟ್ಗಳನ್ನು ಕೊಡ್ತಾನೆ, ಪ್ರೋಟೀನ್ಸ್ಗಳನ್ನು ಕೊಡ್ತಾನೆ, ಲಿಪಿಡ್ಸ್ಗಳನ್ನು ಕೊಡ್ತಾನೆ, ಮಿನರಲ್ಸ್ಗಳನ್ನು ಕೊಡ್ತಾನೆ. ಇನ್ನೊಂದು ಇಲಿಗಳ ಟೀಮ್ ಇದೆಯಲ್ವಾ, ಆ ಇಲಿಗಳ ಟೀಮಿಗೆ ಸೇಮ್ ಕಾರ್ಬೋಹೈಡ್ರೇಟ್ಸ್ ಕೊಡ್ತಾನೆ, ಪ್ರೋಟೀನ್ಸನ್ನು ಕೊಡ್ತಾನೆ, ಲಿಪಿಡ್ಸನ್ನು ಕೊಡ್ತಾನೆ, ಮಿನರಲ್ಸನ್ನು ಕೊಡ್ತಾನೆ, ಅದರ ಜೊತೆಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮಿಲ್ಕನ್ನು ಕೊಡ್ತಾನೆ, ಹಾಲನ್ನು ಕೊಡ್ತಾನೆ. ನೋಡಿ, ಇಲ್ಲಿ 2 ಇಲಿಗಳ ಟೀಮ್ ಇದೆ. ಈ ಫಸ್ಟ್ ಇಲಿಗಳ ಟೀಮಲ್ಲಿ ಮಿಲ್ಕ್ ಇಲ್ಲ, ಎಲ್ಲವೂ ಈ ಪ್ಯೂರ್ ಆಹಾರದ ಘಟಕಗಳಿದೆ. ಈ ಫಸ್ಟ್ ಇಲಿಗಳ ಟೀಮ್ಗಳು ದಷ್ಟಪುಷ್ಟವಾಗಿ ಬೆಳೆಯಲ್ಲ, ರೋಗಗ್ರಸ್ತ ಆಗಿಬಿಡತ್ತೆ. ಬಟ್ 2ನೇ ಟೀಮ್ನ ಇಲಿಗಳೇನಿದಾವ ಅವು ದಷ್ಟಪುಷ್ಟವಾಗಿ ಬೆಳೆಯುತ್ತೆ, ಅದರ ಜೊತೆಗೆ ಯಾವುದೇ ರೋಗ ಇಲ್ಲದೆ ಇರತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತೆ. ಆವಾಗ ಅವನಿಗೆ ಕ್ಲಿಯಾರಿಟಿ ಸಿಗುತ್ತೆ, ಆಹಾರದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಎಲ್ಲ ಘಟಕಾಂಶಗಳು ಕೊಟ್ಟೂ ಕೂಡ ಹಾಲು ಕೊಡದೇ ಇದ್ದಾಗ ಇವು ಯಾಕೆ ವೀಕ್ ಆಗ್ತಾವ? ನೆಕ್ಸ್ಟ್ ಆ ಎಲ್ಲ ಘಟಕಗಳ ಜೊತೆಗೆ ಹಾಲು ಕೊಟ್ಟುಬಿಟ್ರೆ ಇವು ಯಾಕೆ ದಷ್ಟಪುಷ್ಟ ಆಗ್ತಾವ? ಹಾಗಾದರೆ ಆಹಾರದ ಘಟಕಗಳು ಎಲ್ಲವೂ ಮುಖ್ಯನಾ, ಏನು ಮಿಲ್ಕ್ ಮುಖ್ಯನಾ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಆ ಮಿಲ್ಕ್ ಮುಖ್ಯನಾ ಅಂತಕ್ಕಂಥ ಪ್ರಶ್ನೆಯನ್ನು ಬ್ಯೂಟಿಫುಲ್ ಪ್ರೂವ್ ಮಾಡಿ ಇವನು ನಡೆದ ಆಹಾರದ ಜೊತೆಗೆ ಬೇಕಾಗಿರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಘಟಕಗಳಿದೆ ಅನ್ನೋ ಮಾಹಿತಿಯನ್ನು ಯಾರು ಕೊಡ್ತಾನೆ? ಈ ಗೋಲ್ಯಾಂಡ್ ಹಾಪ್ಕಿನ್ಸ್ ಕೊಡ್ತಾನೆ. ನೋಡಿ, ಇವನು ಹೇಳ್ತಾನೆ ಸರ್ಟನ್ ಆಕ್ಸೆಸರೀಸ್ ಫುಡ್ ಫ್ಯಾಕ್ಟರ್ಸ್ ಆರ್ ಎಸೆನ್ಷಿಯಲ್ ಫಾರ್ ಲೈಫ್. ಒಂದು ಜೀವ ಕ್ರಿಯೆಗಳಿಗೆ ಅತ್ಯವಶ್ಯಕವಾಗಿರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಘಟಕಗಳಿದೆ. ಆ ಘಟಕಗಳನ್ನು ಆಹಾರದ ಜೊತೆ ಕೊಟ್ಟರೆ
ಆವಾಗ ನಮ್ಮ ಈ ಜೀವಿ ದಷ್ಟಪುಷ್ಟವಾಗಿ ಬೆಳೆಯುತ್ತೆ ಅಂತ ಒಂದು ಮಾಹಿತಿಯನ್ನು ಕೊಡ್ತಾನೆ. ಆ ಮಾಹಿತಿಯನ್ನು ಮೊಟ್ಟ ಮೊದಲು ಕೊಟ್ಟಂತಹ ಈ ಹಾಪ್ಕಿನ್ಸ್ಗೆ 1929 ಫಿಸಿಯಾಲಜಿ ಮತ್ತು ಮೆಡಿಸಿನ್ಸ್ ವಿಭಾಗದಲ್ಲಿ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಪ್ರತಿಷ್ಠಿತ ನೊಬೆಲ್ ಪಾರಿತೋಷಿಕ ಯಾರಿಗೆ ಸಿಗತ್ತೆ ಅಂದರೆ ಹಾಪ್ಕಿನ್ಸ್ಗೆ ಸಿಗತ್ತೆ. ನೋಡಿ, ಈ ಹಾಪ್ಕಿನ್ಸ್ ಆಹಾರದ ಜೊತೆಗೆ ಒಂದು ಅವಶ್ಯಕವಾಗಿರ್ತಕ್ಕಂತಹ ಅಂಶಗಳು ಬೇಕು, ಆ ಅಂಶಗಳಿದ್ದರೆ ಮಾತ್ರ ಆ ಜೀವಿ ದಷ್ಟಪುಷ್ಟವಾಗಿ ಬೆಳೆಯುತ್ತೆ ಅಂತ ಹೇಳ್ತಾನೆ. ಬಟ್ ಆ ಜೀವಿಗಳಿಗೆ ಅಗತ್ಯವಾಗಿ ಆಹಾರದ ಜೊತೆಗೆ ಇರಬೇಕಾಗಿರ್ತಕ್ಕಂತಹ ಅವಶ್ಯಕವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಯಾವ್ಯಾವ ಹೆಸರಲ್ಲಿ ಕರಿತೀವಿ ನೋಡಿ. ಅಕ್ಸೆಸರಿ ಫುಡ್ ಫ್ಯಾಕ್ಟರ್ಸ್, ಆಹಾರದ ಜೊತೆ ಬೇಕಾಗಿರ್ತಕ್ಕಂಥ ಅವಶ್ಯಕ ಅಂಶಗಳು. ನೋಡಿ, ವಿಟಮಿನ್ಸ್ ಅನ್ನೋ ಪದ ಅವಾಗ ಬಳಕೆಗೆ ಇರೋದಿಲ್ಲ. ಅದನ್ನೇ ಏನು ಮಾಡ್ತಾನೆ ಅವನು, ಪ್ರೊಟೆಕ್ಟಿವ್ ಫುಡ್ ಅಂತ ಹೇಳ್ತಾನೆ. ಆಹಾರ ಅಂತೀವಿ, ಆ ಆಹಾರದ ಜೊತೆಗೆ ಕಡಿಮೆ ಪ್ರಮಾಣದಲ್ಲಿ ನಾವು ನಮ್ಮ ದೇಹದ ಜೀವಕ್ರಿಯೆಗಳಿಗೆ ಸಹಾಯ ಮಾಡ್ತಕ್ಕಂಥ ಆ ಘಟಕಾಂಶಗಳಿಗೆ ರಕ್ಷಣಾ ಆಹಾರ, ಪ್ರೊಟೆಕ್ಟಿವ್ ಫುಡ್ ಅಂತ ಹೇಳ್ತಾನೆ. ಪ್ರೊಟೆಕ್ಟಿವ್ ಫುಡ್ ಅಂದರೆ ಆಹಾರ ತಗೊಂಡಾಗ ನಮ್ಮನ್ನು ದಷ್ಟಪುಷ್ಟವಾಗಿ ಬೆಳೆಯುತ್ತೆ, ಜೀವಕ್ರಿಯೆಗಳೆಲ್ಲವೂ ಕೆಲಸ ಮಾಡ್ತಾ ಇರುತ್ತೆ. ಆದರೆ ಆ ಜೀವಕ್ರಿಯೆಗಳಿಂದ ಆಗಿರ್ತಕ್ಕಂಥ ಜೀವಿ ಏನಾಗಿರುತ್ತೆ, ದುರ್ಬಲ ಆಗಿರುತ್ತೆ. ಆ ಜೀವಕ್ರಿಯೆಗಳಿಗೆ ಬೇಕಾಗಿರ್ತಕ್ಕಂಥ ಶಕ್ತಿಯ ಪ್ರಮಾಣ ಏನಾಗಿರುತ್ತೆ, ಕಡಿಮೆ ಆಗತ್ತೆ. ಹಾಗಾಗಿ ಈ ಆಹಾರದ ಜೊತೆಗೆ ಈ ಘಟಕಾಂಶಗಳು ಇತ್ತು ಅಂದರೆ ಆ ಜೀವಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಪಡ್ಕೊಳ್ಳುತ್ತೆ. ನೋಡಿ, ಆ ಜೀವಿಯ ಜೈವಿಕ ಕ್ರಿಯೆಗಳು ಸುಗಮವಾಗಿ ನಡೆಯುತ್ತೆ. ಆ ಜೀವಿ ಈ ಪರಿಸರದ ನಡುವೆ, ಆ ಪರಿಸರದ ಜೊತೆಗೆ ಹೋರಾಡ್ತಕ್ಕಂತಹ ಒಂದು ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಯಾವ್ದು ಕೊಡ್ತಾ ಇರುತ್ತೆ, ಈ ಆಹಾರದ ಜೊತೆ ಇರತಕ್ಕಂಥ ಅವಶ್ಯಕವಾಗಿರ್ತಕ್ಕಂಥ ಅಂಶಗಳು ಕೊಡ್ತಾ ಇರುತ್ತೆ ಅಂತಕ್ಕಂಥ ಮಾಹಿತಿ ಯಾರಿಂದ ಸಿಗತ್ತೆ ಅಂದರೆ ನಮ್ಮ ಹಾಪ್ಕಿನ್ಸಿಂದ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನು ಎಸೆನ್ಷಿಯಲ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಅವಶ್ಯಕವಾಗಿ ಆಹಾರದ ಜೊತೆ ಬೇಕಾಗಿರ್ತಕ್ಕಂಥ ಸೂಕ್ಷ್ಮ ಪೋಷಕಾಂಶಗಳು ಅಂತ ನಾವು ಯಾವುದನ್ನು ಕರಿತೀವಿ, ವಿಟಮಿನ್ಸನ್ನು ಕರಿತೀವಿ. ನೋಡಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇದನ್ನು ಅತ್ಯವಶ್ಯಕವಾಗಿರ್ತಕ್ಕಂಥ ಆಹಾರದ ಜೊತೆ ಬೇಕಾಗಿರ್ತಕ್ಕಂಥ ಸೂಕ್ಷ್ಮ ಕಿರು ಪೋಷಕಾಂಶಗಳು, ಇದು ನಮ್ಮ ದೇಹದ ರಕ್ಷಣೆ ಎಂದು ಕರೆಯಲ್ಪಡ್ತಕ್ಕಂಥ ಫುಡ್ ಅಂದರೆ ಪ್ರೊಟೆಕ್ಷನ್ ಫುಡ್ ಅಂತ ಕರ್ಕೊಳ್ತಕ್ಕಂಥ ಈ ಆಹಾರದ ಘಟಕಾಂಶಗಳನ್ನು ಈ ಸಂದರ್ಭದಲ್ಲಿ ವಿಟಮಿನ್ಸ್ ಅಂತ ನಾವು ಕರೆದಿರಲ್ಲ. ಹಾಗಾದರೆ ವಿಟಮಿನ್ಸ್ ಅಂತ ಯಾವಾಗ ಕರಿತೀವಿ ನೋಡಿ, ವಿಟಮಿನ್ಸ್ ಅಂತ ಯಾವಾಗ ಕರಿತೀವಿ ಅಂದರೆ 1912 ಕಾಶ್ಮೀರ್ ಫಂಕ್ ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್ ಬರ್ತಾನೆ. ಈ ಸೈಂಟಿಸ್ಟ್ ಮೊಟ್ಟ ಮೊದಲು ವಿಟಮಿನ್ B1 ಏನು ಮಾಡ್ತಾನೆ, ಸಂಶ್ಲೇಷಣೆ ಮಾಡ್ತಾನೆ. ವಿಟಮಿನ್ B1 ಅಂದರೆ ಥಯಮಿನ್, ಮುಂದೆ ಹೇಳ್ತೇನೆ ನಾನು. ಈ ವಿಟಮಿನ್ B1 ಸಂಶ್ಲೇಷಣೆ ಮಾಡಿ ಈ ಅಕ್ಸೆಸರಿ ಫುಡ್ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ, ಆಹಾರದ ಜೊತೆ ಬೇಕಾಗಿರ್ತಕ್ಕಂಥ ಅವಶ್ಯಕವಾಗಿರ್ತಕ್ಕಂಥ ಅಂಶಗಳು ಅಂತ ಅದನ್ನು ಕರಿಬೇಡಿ, ಅದನ್ನು ವಿಟಮಿನ್ ಅಂತ ಕರೀರಿ ಅಂತ ಮೊಟ್ಟ ಮೊದಲು ದಟ್ ವರ್ಡ್ ಈಸ್ ಕಾಯ್ನ್ಡ್ ಬೈ ಕಾಶ್ಮೀರ್ ಫಂಕ್. ನೋಡಿ, ವಿಟಮಿನನ್ನು ಕಂಡುಹಿಡಿದವನು ಬೇರೆ ಹಾಪ್ಕಿನ್ಸ್, ಆದರೆ ವಿಟಮಿನ್ ಅಂತಕ್ಕಂಥ ಪದವನ್ನು ಯಾರು ಕೊಡ್ತಾನಪ್ಪ ಅಂದರೆ ನಮ್ಮ ಕಾಶ್ಮೀರ್ ಫಂಕ್ ವಿಟಮಿನ್ B1 ಕಂಡು ಹಿಡಿದುಬಿಟ್ಟು ಕೊಡ್ತಾನೆ ಸ್ನೇಹಿತರೆ. ನೆಕ್ಸ್ಟ್ ವಿಟಮಿನ್ ಇಯನ್ನು ಕಳ್ಕೊಂಡು ಇವತ್ತು ವಿಟಮಿನ್ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಪದದಿಂದ ನಾವು ಬಳಸ್ತಾ ಇದ್ದೀವಿ. ನೆಕ್ಸ್ಟ್ ವಿಟಮಿನ್ ಪದದ ಅರ್ಥ ಏನು, ಯಾವ ಭಾಷೆಯಿಂದ ವಿಟಮಿನ್ ಅಂತಕ್ಕಂಥ ಪದ ಬಂದಿದೆ ನೋಡಿ. ಆಲ್ರೆಡಿ ಹೇಳಿದ್ದೀನಿ, ಲ್ಯಾಟಿನ್ ಭಾಷೆಯ ವೈಟಾ ಅಂತಕ್ಕಂಥ ಪದದಿಂದ ಬಂದಿದೆ. ವೈಟಾ ಅಂದರೆ ಲೈಫ್ ಅಂತ. ನೆಕ್ಸ್ಟ್ ಅಮೈನ್ ಅಂದರೆ ನೈಟ್ರೋಜನನ್ನು ಹೊಂದಿರತಕ್ಕಂತಹ ಸಂಯುಕ್ತ. ಪ್ರಾರಂಭದಲ್ಲಿ ಸಿಂಪಲ್, ನಮ್ಮ ಜೀವ ಕ್ರಿಯೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂತಹ ನೈಟ್ರೋಜನನ್ನು ಹೊಂದಿರತಕ್ಕಂತಹ ಒಂದು ಪೋಷಕಾಂಶಗಳಿಗೆ ವಿಟಮಿನ್ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಡಿಫೈನ್ ಮಾಡ್ತಾರೆ. ಹಾಗಾಗಿ ಇದನ್ನು ಲೈಫ್ ಗೀವಿಂಗ್ ಸಬ್ಸ್ಟೆನ್ಸ್ ಅಂತ ಕೊಡ್ತೀವಿ, ಜೀವವನ್ನು ಕೊಡ್ತಕ್ಕಂತಹ ಒಂದು ಘಟಕಗಳು ಅಂತ ಹೇಳ್ತೀವಿ. ಈ ಥರ ನಾವು ಈ ಎಲ್ಲ ವಿಟಮಿನ್ಗಳನ್ನು ಇವತ್ತು ಅಮೈನ್ ಅಂದರೆ ಅವತ್ತು ನೈಟ್ರೋಜನ್ ಹೊಂದಿರತಕ್ಕಂಥ ಸಂಯುಕ್ತ ವಿಟಮಿನ್ ಅಂತ ಹೇಳಿದ್ವಿ. ಪ್ರೆಸೆಂಟ್ ನಾವು ಎಲ್ಲಿವರೆಗೂ ಡಿಸ್ಕವರ್ ಮಾಡಿದ್ದೀವಿ ಅಂದರೆ ಎಲ್ಲ ವಿಟಮಿನ್ಸ್ಗಳು ಅಮೈನ್ ಅಲ್ಲ, ಆದರೂ ಹೆಸರು ಮುಂದುವರಿಸಲಾಗಿದೆ ಅಂತ. ಅವತ್ತು ಹೇಳಿರೋದು ಸುಳ್ಳಾಗಿರ್ಬೋದು, ಬಟ್ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಆಲ್ರೆಡಿ ಹೇಳಿದ್ದೀನಿ ನಾನು, ವಿಟಮಿನ್ ಅಂದರೆ ಏನು. ವಿಟಮಿನ್ ಅಂದರೆ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಅಗತ್ಯ ಇರತಕ್ಕಂತಹ ಒಂದು ಕಿರು ಪೋಷಕಾಂಶ, ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಈ ವಿಟಮಿನ್ಸ್ಗಳು ಯಾವುದರಿಂದ ಆಗಿರುತ್ತೆ ಅಂದರೆ ಕಾರ್ಬನನ್ನು ಹೊಂದಿರತಕ್ಕಂಥ ಪೋಷಕಾಂಶಗಳಿಂದ ಆಗಿರುತ್ತೆ. ಹಾಗಾಗಿ ಇದನ್ನು ಆರ್ಗಾನಿಕ್ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ ಸ್ನೇಹಿತರೆ. ದೇಹದ ಸಾಮಾನ್ಯ ಜೀವ ರಾಸಾಯನಿಕ ಕ್ರಿಯೆಗಳಿಗೆ ತುಂಬಾ ಅವಶ್ಯಕ. ನಾವು ಕಾರ್ಬೋಹೈಡ್ರೇಟ್ಸ್ ಇರಲಿ, ಲಿಪಿಡ್ಸ್ ಇರಲಿ, ಪ್ರೋಟೀನ್ಸ್ ಇರಲಿ, ಮಿನರಲ್ಸ್ ಇರಲಿ, ನಾವು ಎಷ್ಟು ಪ್ರಮಾಣದಲ್ಲಿ ದೇಹದ ಒಳಗಡೆ ಹಾಕ್ತಿದ್ದೀವಿ ಅಂತ ಅಲ್ಲ, ಅವು ಎಷ್ಟು ಪ್ರಮಾಣದಲ್ಲಿ ಬಳಕೆ ಆಗ್ತಾ ಇದೆ ಅವನಷ್ಟು ವೆರಿ ವೆರಿ ಇಂಪಾರ್ಟೆಂಟ್. ಅದು ಬಳಕೆ ಆಗಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಆಹಾರದ ಜೊತೆ ಇರತಕ್ಕಂಥ ಮತ್ತೊಂದು ನಮ್ಮ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥ ಪೋಷಕಾಂಶ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ವೈಟಮಿನ್ಸ್. ನೋಡಿ, ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಲೈನ್ ಇದೆ, ದೇಹದಲ್ಲಿ ಶಕ್ತಿ ಉತ್ಪಾದಿಸಲು ಏನು ಬೇಕು, ಆಹಾರದ ಪೋಷಕಾಂಶಗಳು ಬೇಕು.
ಆ ಆಹಾರದ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಶಕ್ತಿ ಉತ್ಪಾದನೆಗೆ ಸಹಾಯ ಮಾಡ್ತಕ್ಕಂಥ ಆಹಾರದ ಘಟಕ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಈಸ್ ದ ವೈಟಮಿನ್ಸ್. ದೇಹದ ಸ್ವಂತ ಬಹುಪಾಲು ವಿಟಮಿನ್ ನಮ್ಮ ದೇಹ ತಯಾರಿಸೋದಿಲ್ಲ. ಎಲ್ಲ ವಿಟಮಿನ್ಸ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವೇನು ಮಾಡ್ತೀವಿ, ಹೊರಗಡೆಯಿಂದಾನೇ ಪಡ್ಕೊಳ್ತೀವಿ. ಆದರೂ ನಮ್ಮ ದೇಹ ತಯಾರಿಸ್ತಕ್ಕಂಥ ವಿಟಮಿನ್ ಯಾವುದು ಅಂದರೆ ನಿಮಗೆಲ್ಲ ಗೊತ್ತಿದೆ, ಸೂರ್ಯನಿಂದ ಬರ್ತಕ್ಕಂತಹ ನೇರಳಾತೀತ ಕಿರಣಗಳನ್ನು ಬಳಸ್ಕೊಂಡು ವೈಟಮಿನ್ ಡಿ ಸಂಶ್ಲೇಷಣೆ ಆಗುತ್ತೆ, ವೈಟಮಿನ್ D3 ಸಂಶ್ಲೇಷಣೆ ಆಗುತ್ತೆ. ಸಾರಿ, ಡಿನೇ ಬೇರೆ D3ನೇ ಬೇರೆನಾ? ಏನಿಲ್ಲ, ಪಿಕ್ಚರ್ ಅಭಿ ಬಾಕಿ ಹೇ, ಮುಂದಕ್ಕೆ ನೋಡಿ ಸ್ನೇಹಿತರೆ. ಕ್ಲಿಯರ್ ನೋಡಿ, ನಾನು ನಿಮಗೆ ವಿಟಮಿನ್ಸ್ ಬಗ್ಗೆ ಹೇಳಿದ್ದೀನಿ ಆಲ್ರೆಡಿ. ಈಗ ವಿಟಮಿನ್ಸ್ ಬಗ್ಗೆ ಒಂದು ಸ್ವಲ್ಪ ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ, ನಮ್ಮ ದೇಹಕ್ಕೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥ ಆಹಾರದ ಘಟಕ. ಇದರ ಕೊರತೆ ಆದರೆ ರೋಗಗಳು ಬರುತ್ತೆ. ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ, ಚರ್ಮ ಡ್ರೈ ಆಗ್ತಾ ಇದೆ, ಮೂಳೆ ಪಟಕ್ ಅಂತ ಮುರಿತಾ ಇದೆ. ಇದಕ್ಕೆಲ್ಲ ಎರ್ರಬೇರಿ ಕ್ಯಾಲ್ಸಿಯಂ ಇದೆ, ಅದ್ಯಾಕೆ ಮುರಿತಾ ಇದೆ? ಸ್ಕಿನ್ ಚೆನ್ನಾಗಿದೆ, ಬೆಲನಿನ್ ಚೆನ್ನಾಗಿದೆ, ಅದ್ಯಾಕೆ ಡ್ರೈ ಆಗ್ತಾ ಇದೆ? ಕಣ್ಣು ನೋಡೋಕ್ಕೆ ಹುಡುಗಿ ಸೂಪರ್ ಬೆಳ್ಳಾಗಿದೆ, ಇವಳಿಗೆ ಯಾಕೆ ರಾತ್ರಿ ಕಣ್ಣು ಕಾಣ್ತಾ ಇಲ್ಲ? ಇದಕ್ಕೆಲ್ಲ ಕಾರಣ ವಿಟಮಿನ್. ಹಾಗಾಗಿ ವಿಟಮಿನ್ ಕೊರತೆ ಆದರೆ ಕೆಲವೊಂದು ರೋಗಗಳು ಬರುತ್ತೆ. ತಲೆಹಿಡ್ಕೊಳ್ಳಿ, ವಿಟಮಿನ್ ಹೆಚ್ಚಾದ್ರೂ ಕೂಡ ನಮ್ಮ ದೇಹದ ವಿಷವಸ್ತುಗಳ ಪ್ರಮಾಣ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಹಾಗಾಗಿ ವಿಟಮಿನ್ ಕಡಿಮೆನೂ ಆಗಬಾರ್ದು, ವಿಟಮಿನ್ ಜಾಸ್ತಿನೂ ಆಗಬಾರ್ದು. ಹಾಗಾಗಿ ವಿಟಮಿನ್ ಇರ್ತಕ್ಕಂಥ ಆಹಾರಗಳನ್ನು ಭಾರಿ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಈ ಅನುಭವಗಳಿಂದ ನಮ್ಮ ಹಿರಿಯರು. ಏನು, ಹಣ್ಣನ್ನು ಹಂಚ್ಕೊಂಡು ತಿನ್ನು ಅಂತ. ಸಾಮಾನ್ಯವಾಗಿ ಹಣ್ಣಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏನು ಸಿಗುತ್ತೆ, ವಿಟಮಿನ್ ಸಿಗುತ್ತೆ. ನಾವು 1 kg ಸೇಬು ಯಾರಿಗೂ ಕೊಡಲ್ಲ ಅಂತ ಒಬ್ಬನೇ ತಿಂದರೆ ಏನಾಗುತ್ತೆ, ಟಾಕ್ಸಿಸಿಟಿ ಆಗಿ ಕನ್ವರ್ಟ್ ಆಗುತ್ತೆ. ಯಾಕಂದರೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿಲ್ಲ ನಮ್ಮ ದೇಹಕ್ಕೆ, ಕಡಿಮೆ ಪ್ರಮಾಣದಲ್ಲಿ ಬೇಕು. ಹಾಗಾಗಿ ಹಣ್ಣನ್ನು ಹಂಚ್ಕೊಂಡು ತಿನ್ನೋ, ಹಣ್ಣುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಸಿಗುತ್ತೆ, ನಿನ್ನ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಬೇಕು, ಹಾಗಾಗಿ ಹಂಚ್ಕೊಂಡು ತಿನ್ನು ಅಂತ ಆವಾಗ ಹಿರಿಯರು ಆಲ್ರೆಡಿ ಹೇಳಿದ್ದಾರೆ. ಅಂತಹ ವಿಟಮಿನನ್ನು ನಾವು ಈ ಕಾಂಪಿಟೇಟಿವ್ ಎಕ್ಸಾಮ್ ಅಧ್ಯಯನ ದೃಷ್ಟಿಯಿಂದ 2 ರೀತಿಯಲ್ಲಿ ವರ್ಗೀಕರಣ ಮಾಡ್ಕೊಳ್ತೀವಿ. ಒಂದು ಫ್ಯಾಟ್ ಸಾಲ್ಯುಬಲ್, ಇನ್ನೊಂದು ವಾಟರ್ ಸಾಲ್ಯುಬಲ್ ಅಂತ. ಒಂದು ಕೊಬ್ಬಲ್ಲಿ ಕರಗ್ತಕ್ಕಂಥ ವಿಟಮಿನ್ಗಳು, ಇನ್ನೊಂದು ನೀರಿನಲ್ಲಿ ಕರಗ್ತಕ್ಕಂತಹ ವಿಟಮಿನ್ಗಳು. ನಿಮಗೆಲ್ಲ ಗೊತ್ತಿದೆ ವಿಟಮಿನ್ಗಳು ಅಂದಾಗ ನಮಗೆ ಸದ್ಯ ಈಗ ಪರಿಚಯ ಇರತಕ್ಕಂಥ ವಿಟಮಿನ್ಗಳು ಯಾವುದಪ್ಪ ಅಂತ ಕೇಳಿದ್ರೆ, ಸೊ ಸಿಂಪಲ್, ಎ ವಿಟಮಿನ್ ಪರಿಚಯ ಇದೆ, ಬಿ ವಿಟಮಿನ್ ಪರಿಚಯ ಇದೆ, ಸಿ ವಿಟಮಿನ್ ಪರಿಚಯ ಇದೆ, ಡಿ ವಿಟಮಿನ್ ಪರಿಚಯ ಇದೆ, ಇ ವಿಟಮಿನ್ ಪರಿಚಯ ಇದೆ, ನೆಕ್ಸ್ಟ್ ಕೆ ವಿಟಮಿನ್ ಪರಿಚಯ ಇದೆ. ಓಕೆ, ಇಷ್ಟು ವಿಟಮಿನ್ಗಳು ನಮಗೆ ಪರಿಚಯ ಇದೆ. ಮತ್ತು ಇದರಲ್ಲಿ ತುಂಬ ಟೈಪ್ಸ್ ಬರುತ್ತೆ, B1, B2, B3 ಅಂತ. ನೋಡಿ, ಇಷ್ಟು ವಿಟಮಿನ್ಸ್ಗಳಲ್ಲಿ ನೀರಲ್ಲಿ ಕರಗ್ತಕ್ಕಂಥ ವಿಟಮಿನ್ಗಳು ಯಾವುದು, ಕೊಬ್ಬಲ್ಲಿ ಕರಗ್ತಕ್ಕಂಥ ವಿಟಮಿನ್ಗಳು ಯಾವುದು ಅಂತ. ಅಂದರೆ 2 ರೀತಿಯಲ್ಲಿ ವಿಟಮಿನ್ ಕ್ಲಾಸಿಫಿಕೇಷನ್ ಮಾಡ್ಕೊಂಡಿದ್ದೀವಿ. ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ನೀರಲ್ಲಿ ಕರಗ್ತಕ್ಕಂಥ ವಿಟಮಿನ್ಗಳನ್ನು. ನೋಡಿ, ಈಸಿಯಾಗಿ ಹೇಳ್ತೀನಿ ನಾನು. ಸೊ ನೀರು, ಚಳಿಗಾಲ ಇದೆ, ಚಳಿಗಾಲದಲ್ಲಿ ಬೆಳಗ್ಗೆ 5 ಗಂಟೆಗೆ ಮುಖ ತೊಳ್ಕೊಳ್ಳಿಕ್ಕೆ ಯಾವ ನೀರು ಬೇಕು ನಿನಗೆ? ಸಾರ್, ಬಿಸಿ ನೀರು ಬೇಕು ಸರ್. ಬಿಸಿ ನೀರು ಬೇಕಾ? ಸಿಂಪಲ್, ಈ ಬಿ ಮತ್ತು ಸಿ ವಿಟಮಿನ್ಸ್ಗಳಿದಾವಲ್ವಾ, ಇದನ್ನು ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಅಡಿಕೆ ಇದೆಯಲ್ವಾ, ಅಡಿಕೆ, ಈ ಅಡಿಕೆನ ನಾವೇನಂತ ಕರಿತೀವಿ, ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಅಂತ ಕರಿತೀವಿ. ಇವು ಕೊಬ್ಬಲ್ಲಿ ಕರಗ್ತಕ್ಕಂಥ ವಿಟಮಿನ್ಗಳು, ಇವು ನೀರಲ್ಲಿ ಕರಗ್ತಕ್ಕಂತಹ ವಿಟಮಿನ್ಗಳು. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆಗಾಗ ನಿಮಗೆ ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ನೋಡಿ, ಈ ಥರ ವಿಟಮಿನನ್ನು ಕ್ಲಾಸಿಫಿಕೇಷನ್ ಮಾಡ್ಕೊಂಡ ನಂತರ ಇನ್ನೊಂದು ಬರುತ್ತೆ, ವಿಟಮಿನ್ಸ್ಗಳಲ್ಲಿ ಸಾಮಾನ್ಯವಾಗಿ ರಾಸಾಯನಿಕ ಹೆಸರುಗಳೇನು ಅಂತ. ನೋಡಿ, ವಿಟಮಿನ್ ಎ, ಬಿ, ಸಿ ನಿಮ್ಗೆ ಗೊತ್ತಿದೆ. ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಕೆ. ದೊಡ್ಡ ಹುಡ್ರಪ್ಪ ನಾವು ಕಾಮರ್ಸ್ ಮಾಡ್ಕೊಂಡ್ಬಂದ್ಬಿಟ್ಟಿದ್ದೀವಿ, ಆರ್ಟ್ಸ್ ಮಾಡ್ಕೊಂಡ್ಬಂದಿದ್ದೀವಿ. ಇವೆಲ್ಲ ಇದರ ರಾಸಾಯನಿಕ ಹೆಸರುಗಳನ್ನು, ಕೆಮಿಕಲ್ ನೇಮ್ಗಳನ್ನು ಹೇಗೆ ನೆನಪಲ್ಲಿ ಇಟ್ಕೋಬೇಕು ಅಂದಾಗ, ನೋಡಿ, ನಾವು ತುಂಬ ದೊಡ್ಡ ಹುಡುಗರಿಗೆ ಪಾಠ ಮಾಡಿ ಸಾವಿರಾರು ಹುಡುಗರನ್ನ ಪೊಲೀಸ್ ಮಾಡಿದ್ದೀವಿ ಅಂದಮೇಲೆ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಕೋಡ್ ವರ್ಡನ್ನು ನಾವೇ ಸ್ಪಾಟಲ್ಲಿ ರೆಡಿ ಮಾಡಿರ್ತೀವಿ. ಅಂಥ ಒಂದು ಕೋಡ್ ವರ್ಡ್ ಯಾವುದಪ್ಪ ಅಂತ ಕೇಳಿದ್ರೆ, ಸಿಂಪಲ್, ನಿಮ್ಗೆಲ್ರಿಗೂ ಖುಷಿ ಕೊಡೋ ಕೋಡ್ ವರ್ಡ್. ಈ ಕೋಡ್ ವರ್ಡ್ ಮಾಡಿದಾಗ ಮೋಸ್ಟ್ಲಿ ರಂಜಾನ್ ಹಬ್ಬ ಇತ್ತು, ಅವಾಗ ಅಲ್ಲಿ ಹುಡುಗಿಯರನ್ನ ನೋಡಿ ಇಮ್ಮಿಡಿಯೇಟ್ ನನಗೆ ಈ ಕೋಡ್ ವರ್ಡ್ ಬಂತು. ಈ ಕೋಡ್ ನೋಡಿ, ದಟ್ ಇಸ್ ರೀತಾ ಎಂಬ ಹುಡುಗಿ ಒಂದು ದಿವಸ ಕ್ಯಾ ಎಂದು ಟೋಪಿ ಹಾಕಿದಳು. ನೋಡಿ, ಎಷ್ಟು ಬ್ಯೂಟಿಫುಲ್ ಇದೆ. ನಿಮಗೆ ಎಷ್ಟು ಜನ ಟೋಪಿ ಹಾಕಿದಿರೋ ಗೊತ್ತಿಲ್ಲ, ನನಗೆ ಮಾತ್ರ ರೀತಾ ಎಂಬ ಹುಡುಗಿ ಒಂದು ದಿವಸ ಕ್ಯಾ ಎಂದು ಟೋಪಿ ಹಾಕಿದಳು. ನೋಡಿ, ವಿಟಮಿನ್ ಎ ಇದರ ರಾಸಾಯನಿಕ ಹೆಸರೇನು, ರೀ ಗೊತ್ತಿದ್ರೆ ಸಾಕು. ವಿಟಮಿನ್ ಬಿ ಇದರ ರಾಸಾಯನಿಕ ಹೆಸರು ಥಾ ಗೊತ್ತಿದ್ರೆ ಸಾಕು. ವಿಟಮಿನ್ ಸಿ ಇದರ ರಾಸಾಯನಿಕ ಹೆಸರು ಎ ಗೊತ್ತಿದ್ರೆ ಸಾಕು. ವಿಟಮಿನ್ ಡಿ ಇದರ ರಾಸಾಯನಿಕ ಹೆಸರು ಕ್ಯಾ ಗೊತ್ತಿದ್ರೆ ಸಾಕು. ವಿಟಮಿನ್ ಇ ಇದರ ರಾಸಾಯನಿಕ ಹೆಸರು ಟೋ ಗೊತ್ತಿದ್ರೆ ಸಾಕು. ವಿಟಮಿನ್ ಕೆ ಇದರ ರಾಸಾಯನಿಕ ಹೆಸರು ಪಿ ಗೊತ್ತಿದ್ರೆ ಸಾಕು. ಮುಂದ್ಗಡೆದ ಅವಶ್ಯಕತೆ ಇಲ್ಲ. ಹಾಗಂತ ನಾನು ನಿಮಗೆ ಹೇಳದೆ ಬಿಡೋದಿಲ್ಲ, ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸಿಂಪಲ್, ರೆಟಿನಾಲ್ ಅಂತ ಇದರ ಕೆಮಿಕಲ್ ನೇಮ್, ರೆಟಿನಾಲ್. ಇದರ ಕೆಮಿಕಲ್ ನೇಮ್ ಥಯಮೀನ್.
ಇದರ ಕೆಮಿಕಲ್ ನೇಮ್ ಆಸ್ಕಾರ್ಬಿಕ್ ಆಸಿಡ್ ಮತ್ತೊಂದು ಸಿಟ್ರಿಕ್ ಆಸಿಡ್ ಅಂದರೆ ಹೇಳ್ತೀನಿ ನಾನು. ಇದರ ಕೆಮಿಕಲ್ ನೇಮ್ ಕ್ಯಾಲ್ಸಿಫೆರಾಲ್. ಇದು ಸಿಂಪಲ್ ಟೋಕೋಫೆರಾಲ್. ಹೆಸರು ಫಿಲ್ಲೋಕ್ವಿನೈನ್. ಹಾಗಾದ್ರೆ ಟೋಕೋಫೆರಾಲ್ ಅಂದ್ರೇನು, ಫಿಲ್ಲೋಕ್ವಿನೈನ್ ಅಂದ್ರೇನು, ಕ್ಯಾಲ್ಸಿಫೆರಾಲ್ ಅಂದ್ರೇನು, ಈ ಕೆಮಿಕಲ್ ನೇಮ್ಗಳನ್ನು ಯಾಕೆ ಇಟ್ಟ, ಆ ಇನ್ ಡೀಟೇಲ್ ಕ್ಲಾಸನ್ನು ಒಂದೊಂದೇ ವಿಟಮಿನ್ಗಳ ಜೊತೆಗೆ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಹಾಗಾಗಿ ಫಸ್ಟ್ ನಾನು ಯಾವ ವಿಟಮಿನ್ ತೊಗೋಬೋದು? ವಾಟರ್ ಸಾಲ್ಯುಬಲ್ ಇಲ್ಲ ಫ್ಯಾಟ್ ಸಾಲ್ಯುಬಲ್ ಆಲ್ಫಾ ಬಿಟ್ಸ್ ವಿಟಮಿನ್ ಎ ಇಂದ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನೋಡಿ, ಈ ವಿಟಮಿನ್ ಎ ಅನ್ನು ಫಸ್ಟ್ ಯಾರು ಕಂಡುಹಿಡ್ದ? ನೋಡಿ, ಮ್ಯಾಕಲಮ್ ಮತ್ತು ಡೇವಿಸ್ ಅಂತಕ್ಕಂಥ ಸೈಂಟಿಸ್ಟ್ ಫಸ್ಟ್ ಈ ವಿಟಮಿನ್ ಎ ಅನ್ನು ಡಿಸ್ಕವರ್ ಮಾಡ್ತಾರೆ ಸ್ನೇಹಿತರೆ. ನಿಮಗೆ ಆಲ್ರೆಡಿ ಗೊತ್ತಿದೆ, ವಿಟಮಿನ್ ಎ ಇದು ಒಂದು ಫ್ಯಾಟ್ ಸಾಲ್ಯುಬಲ್, ಕೊಬ್ಬಿನಲ್ಲಿ ಕರಗ್ತಕ್ಕಂತಹ ವಿಟಮಿನ್ಗಳು. ಸಾಮಾನ್ಯವಾಗಿ ಈ ವಿಟಮಿನ್ ಎ ನಮಗೆ ಯಾಕೆ ಬೇಕಪ್ಪ ಅಂದರೆ ದೃಷ್ಟಿಗಾಗಿ ಬೇಕು, ಮತ್ತು ನಮ್ಮ ದೇಹದ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿಯನ್ನು ಏನು ಮಾಡುತ್ತೆ, ಹೆಚ್ಚಿಗೆ ಮಾಡುತ್ತೆ. ಯಾವುದು? ವಿಟಮಿನ್ ಎ. ನೋಡಿ, ಈ ವಿಟಮಿನ್ ಎ ಎಲ್ಲಿ ಸ್ಟೋರ್ಡ್ ಆಗುತ್ತೆ? ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, ಲಿವರ್ನಲ್ಲಿ ಸ್ಟೋರ್ಡ್ ಆಗುತ್ತೆ. ಲಿವರ್ ಒಂದೇ ಅಲ್ಲ, ಎಪಿಥೀಲಿಯಲ್ ಸೆಲ್ಸಲ್ಲೂ ಕೂಡ ಆಗುತ್ತೆ. ಬಟ್ ಲಿವರ್ ಇಸ್ ದ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ. ಹಾಗಾದರೆ ಲಿವರ್ನಲ್ಲಿ, ಯಕೃತ್ನಲ್ಲಿ ಸಂಗ್ರಹಣೆ ಆಗ್ತಕ್ಕಂಥ ವಿಟಮಿನ್ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ವಿಟಮಿನ್ ಎ. ಹೇಗೆಲ್ಲ ಆಗತ್ತೆ, ಯಾವ ವಿಟಮಿನ್ ಹೇಗೆ ಕನ್ವರ್ಟ್ ಆಗುತ್ತೆ, ಅವೆಲ್ಲ ನಿಮ್ಮ ಜೊತೆಗೆ ಈಗ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಆಲ್ರೆಡಿ ಹೇಳಿದ್ದೀನಿ ನಾನು, ವಿಟಮಿನ್ ಎ ಏನಿದೆ ಅದರ ಕೆಮಿಕಲ್ ನೇಮ್ ರೆಟಿನಾಲ್ ಅಂತ ಕರಿತೀವಿ. ರೆಟಿನೋಯಿಕ್ ಆ್ಯಸಿಡ್ ಅಂತ ಕರಿತೀವಿ. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಇನ್ನೊಂದು ವರ್ಡ್ ಬಂತು, ಬೀಟಾ ಕೆರೋಟಿನ್ ಇದೆಯಲ್ವಾ, ಇದನ್ನು ನಾವೇನಂತ ಕರಿತೀವಿ? ಪ್ರೋವಿಟಮಿನ್ ಎ ಅಂತ ಕರಿತೀವಿ. ಹಾಗಾದ್ರೆ ಪ್ರೋವಿಟಮಿನ್ ಅಂದರೆ ಏನು? ಏನಿಲ್ಲ, ನಮ್ಮ ದೇಹದ ಒಳಗಡೆ ಹೋಗಿ ವಿಟಮಿನ್ ಆಗಿ ಪರಿವರ್ತನೆ ಆಗ್ತಕ್ಕಂಥ ವಸ್ತುವನ್ನು ನಾವೇನಂತ ಕರಿತೀವಿ? ಪ್ರೋವಿಟಮಿನ್ ಅಂತ ಕರಿತೀವಿ. ಕ್ಲಿಯರ್? ಹಾಗಾದರೆ ಬೀಟಾ ಕೆರೋಟಿನ್ ಇದೆಯಲ್ವಾ, ಇದೊಂದು ಪ್ರೋವಿಟಮಿನ್. ಆ್ಯಕ್ಚುಲಿ ಬೀಟಾ ಕೆರೋಟಿನ್ ನಮ್ಮ ದೇಹದ ಒಳಗಡೆ ಹೋಗಿ ಲಿವರ್ನ ಹೆಲ್ಪಿಂದ ಏನಾಗುತ್ತೆ ಅಂದರೆ ವಿಟಮಿನ್ ಎ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾದರೆ ಬೀಟಾ ಕ್ಯಾರೋಟಿನ್ ಇದನ್ನು ನಾವು ಪ್ರೋವಿಟಮಿನ್ ಅಂತ ಕರಿತೀವಿ. ಈ ಪ್ರೋವಿಟಮಿನ್ ಆರ್ ಬೀಟಾ ಕ್ಯಾರೋಟಿನ್ ಇದೆಯಲ್ವಾ, ಇದು ಲಿವರ್ನಲ್ಲಿ ಏನಾಗಿ ಪರಿವರ್ತನೆ ಆಗುತ್ತೆ ಅಂದರೆ ವಿಟಮಿನ್ ಎ ಆಗಿ ಪರಿವರ್ತನೆ ಆಗುತ್ತೆ. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಪ್ರೋವಿಟಮಿನನ್ನು ನಮ್ಮ ದೇಹ ಬಳಸ್ಕೊಳತ್ತಾ? ನಮ್ಮ ದೇಹದಲ್ಲಿರೋ ಲಿವರ್ ಆ ಬೀಟಾ ಕ್ಯಾರೋಟಿನ್ ಆರ್ ಆ ಪ್ರೋವಿಟಮಿನ್ ಎ ಅನ್ನು ವಿಟಮಿನ್ ಎ ಎನ್ನಾಗಿ ಕನ್ವರ್ಟ್ ಮಾಡಿಕೊಂಡು ಆಮೇಲೆ ನಿನ್ನ ಕಣ್ಣು ಚೆನ್ನಾಗಿ ಮಾಡ್ಕೊಳ್ಳಯ್ಯ, ನಿನ್ನ ಚರ್ಮ ಚೆನ್ನಾಗಿ ಮಾಡ್ಕೊಳ್ಳಯ್ಯ, ನಿನ್ನ ದೇಹ ರೋಗ ನಿರೋಧಕ ಶಕ್ತಿ ಪಡ್ಕೊಳ್ಳಯ್ಯ ಅಂತ ಯಾವುದು ಹೆಲ್ಪ್ ಮಾಡುತ್ತೆ? ಲಿವರ್ ಹೆಲ್ಪ್ ಮಾಡುತ್ತೆ. ನಾವು ಕುಡಿದು ಅಂತ ಲಿವರ್ನ ಏನು ಮಾಡ್ಕೊಳ್ತೀವಿ? ಹಾಳು ಮಾಡ್ಕೋತೀವಿ. ಕ್ಲಿಯರ್? ಹಾಗಾದರೆ ಈ ಲಿವರ್ ವಿಟಮಿನ್ ಎ ಅನ್ನು ಹೇಗೆ ಸಂಶ್ಲೇಷಣೆ ಮಾಡುತ್ತೆ ನಿಮಗೆ ಕ್ಲಿಯಾರಿಟಿ ಸಿಕ್ಕಿದೆ ಅಲ್ವಾ? ಹಾಗಾದರೆ ಸಿಂಪಲ್, ಈ ವಿಟಮಿನ್ ಎದ ನೇಚರ್ ಏನು? ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ಹೇಳಿದ್ದೀವಿ, ಇದು ಕೊಬ್ಬಲ್ಲಿ ಕರಗ್ತಕ್ಕಂತಹ ವಿಟಮಿನ್ಸ್. ಈ ವಿಟಮಿನ್ ಎಲ್ಲಿ ಸ್ಟೋರ್ಡ್ ಆಗುತ್ತೆ, ಎಲ್ಲಿ ರೆಡಿ ಆಗುತ್ತೆ? ಲಿವರಲ್ಲಿ ಮತ್ತು ಅಡಿಪೋಸ್ ಟಿಶ್ಯೂ ಅಂತ ಏನು ಕರಿತೀವಿ, ಆ ಅಡಿಪೋಸ್ ಟಿಶ್ಯೂಯಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಏನಾಗುತ್ತೆ, ಇದು ಸ್ಟೋರ್ಡ್ ಆಗುತ್ತೆ. ನೆಕ್ಸ್ಟ್, ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಈ ವಿಟಮಿನ್ ನಮ್ಮ ದೇಹಕ್ಕೆ ಬೇಕು ಅಂತ ಅವೆಲ್ಲ ತಿಂತಾ ಹೋದರೆ ನಮ್ಮ ದೇಹದಲ್ಲಿ ಟಾಕ್ಸಿಸಿಟಿ, ವಿಷ ವಸ್ತುಗಳು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಆಗುತ್ತೆ. ಅದಕ್ಕೆ ನಾವು ವಿಟಮಿನ್ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಕಿರು ಪೋಷಕಾಂಶಗಳು ಸ್ವಲ್ಪ ಪ್ರಮಾಣದಲ್ಲೇ ಬೇಕು. ಎಷ್ಟು ತಿನ್ನಬೇಕೋ ಅಷ್ಟೇ ತಿನ್ನಬೇಕು. ಚೆನ್ನಾಗಿ ಊಟ ಮಾಡಬೇಕು, ಆಮೇಲೆ ಒಂದು ಹಣ್ಣು ತಿನ್ನಬೇಕು. ತಟ್ಟೆ ತುಂಬ ಹಣ್ಣು ತಿಂದು ಆಮೇಲೆ ಚೆನ್ನಾಗಿ ಊಟ ಮಾಡಿದ್ರೆ ನೀನು ಹೋಗಬಾರ್ದು ಜಾಗದಲ್ಲಿ ಹೋಗ್ತೀಯಾ. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಫಂಕ್ಷನ್ಸ್ ಆಫ್ ವಿಟಮಿನ್ ಎ. ವಿಟಮಿನ್ ಎನ ಕೆಲಸಗಳೇನಿದೆ ನೋಡಿ. ವಿಟಮಿನ್ ಎ ನಮ್ಮ ದೇಹದಲ್ಲಿ ಚೆನ್ನಾಗಿ ಲಿವರ್ ಪ್ರೊಡ್ಯೂಸ್ ಮಾಡ್ತು. ಆ ವಿಟಮಿನ್ ಎನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಆಹಾರವನ್ನು ನಾವು ತಗೊಂಡ್ವಿ. ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ವಿಟಮಿನ್ ಎ ಇತ್ತು ಅಂದರೆ ನಮ್ಮ ದೃಷ್ಟಿ ಬ್ಯೂಟಿಫುಲ್ ಆಗಿ ಇರುತ್ತೆ. ಯಾಕೆ ಅಂದರೆ ಈ ನಮ್ಮ ಕಣ್ಣಲ್ಲಿ ರಾಡ್ ಕೋಶಗಳು ಮತ್ತು ಕೋನ್ ಕೋಶಗಳು ಇರುತ್ತೆ. ಆ ರಾಡ್ ಕೋಶಗಳಿಗೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ರೊಡಾಪ್ಸಿನ್ ಅಂತಕ್ಕಂಥ ಪಿಗ್ಮೆಂಟ್ ಬೇಕಾಗತ್ತೆ. ಆ ರೊಡಾಪ್ಸಿನ್ ಅಂತಕ್ಕಂಥ ಪಿಗ್ಮೆಂಟನ್ನು ಯಾವುದು ಕೊಡತ್ತೆ ಅಂದರೆ ವಿಟಮಿನ್ ಎ ರೆಡಿ ಮಾಡಿ ಕೊಡತ್ತೆ. ಹಾಗಾಗಿ ಈ ರೊಡಾಪ್ಸಿನ್ ಆ ರಾಡ್ ಕೋಶಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಕತ್ಲಲ್ಲಿ ಕಣ್ಣು ಕಾಣಲ್ಲ. ಇದಕ್ಕೆ ನಾವಂತ ಕರಿತೀವಿ ಇರುಳು ಗುರುಡು ಅಂತ ಕರಿತೀವಿ, ಆ ರಾತ್ರಿ ಕುರುಡು ಅಂತ ಕರಿತೀವಿ. ಇರುಳು ಗುರುಡು, ಆ ರಾತ್ರಿ ಕುರುಡು ಯಾಕೆ ಬರುತ್ತೆ ಅಂದರೆ ರೊಡಾಪ್ಸಿನ್ ಕಿಣ್ವಗಳು, ರೊಡಾಪ್ಸಿನ್ ಪಿಗ್ಮೆಂಟ್ಗಳು, ರೊಡಾಪ್ಸಿನ್ ವರ್ಣಕಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೇ ಇದ್ದಾಗ ನಮ್ಮ ಕಣ್ಣು ಕತ್ಲಾದಾಗ ಕಾಣಲ್ಲ. ಇದನ್ನೇ ನಾವೇನಂತ ಕರಿತೀವಿ ರಾತ್ರಿ ಕುರುಡು, ಇರುಳು ಗುರುಡು. ಇದಕ್ಕೆ ಸಂಬಂಧಪಟ್ಟಂತಹ ಕಣ್ಣಿನ ದೃಷ್ಟಿ ದೋಷಗಳು ಅಂತಕ್ಕಂಥ ಒಂದು ವಿಡಿಯೋನ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಚಂದ ಕಣ್ಣುಗಳನ್ನು ತೋರಿಸಿ ಹಾಕಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್, ಎಪಿಥಿಯಲ್ ಟಿಶ್ಯೂ ಮೇಂಟೆನೆನ್ಸ್. ನೋಡಿ, ವಿಟಮಿನ್ ಎ
ಎಪಿಥೀಲಿಯಲ್ ಟಿಶ್ಯೂ ಏನು ಅನುಲೇಪಕ ಅಂಗಾಂಶ ಏನಿದೆ, ಆ ಅನುಲೇಪಕ ಅಂಗಾಂಶ ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡಲಿಕ್ಕೆ ವಿಟಮಿನ್ ಎದ ಅವಶ್ಯಕತೆ ಇದೆ. ಅಷ್ಟೇ ಅಲ್ಲ, ವಿಟಮಿನ್ ಎ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಗೆ ಸಹಾಯವನ್ನು ಮಾಡುತ್ತೆ. ಅಷ್ಟೇ ಅಲ್ಲ, ಗ್ರೌತ್ ಆ್ಯಂಡ್ ಡೆವಲಪ್ಮೆಂಟ್ ಏನು ಈ ಮಕ್ಕಳಿದ್ದಾಗ ಸರಿಯಾದ ಪ್ರಮಾಣದಲ್ಲಿ ಬೆಳವಣಿಗೆ ಆಗಲಿಕ್ಕೆ ಈ ವಿಟಮಿನ್ ಎದ ಅವಶ್ಯಕತೆ ತುಂಬ ಇದೆ. ಅಷ್ಟೇ ಅಲ್ಲ, ನಿಮ್ಮ ಸಂತತಿಯನ್ನು ಮುಂದುವರಿಸಲಿಕ್ಕೂ ಕೂಡ, ಈ ರಿಪ್ರೊಡಕ್ಷನ್ಗೂ ಕೂಡ ವಿಟಮಿನ್ ಎ ಏನಿದೆ ಅದರ ಪ್ರಮಾಣ ತುಂಬ ಅಗತ್ಯವಾಗಿ ನಿಮ್ಮ ದೇಹಕ್ಕೆ ಬೇಕಾಗಿರುತ್ತೆ. ನೋಡಿ, ನಾವು ವಿಟಮಿನ್ ಎ ಈ ಕೆಳಕಂಡ ನಮ್ಮ ದೇಹದ ಯಾವ ಜೈವಿಕ ಕ್ರಿಯೆಗಳು ಸುಗಮವಾಗಿ ನಡೀಲಿಕ್ಕೆ ಬೇಕಾಗಿದೆ ಅಂತ ಎಕ್ಸಾಮಲ್ಲಿ ಕೇಳಿ, ದೃಷ್ಟಿ ಸರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ, ಎಪಿಥೀಲಿಯಲ್ ಟಿಶ್ಯೂ ಆರ್ ಅನುಲೇಪಕ ಅಂಗಾಂಶ ಸರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ, ನೆಕ್ಸ್ಟ್ ರೋಗ ನಿರೋಧಕ ಶಕ್ತಿಯನ್ನು ಸಪೋರ್ಟ್ ಮಾಡಲಿಕ್ಕೆ, ನೆಕ್ಸ್ಟ್ ಆಪ್ಷನ್ ಡಿ ಆಲ್ ಆಫ್ ದೀಸ್ ಅಂತ ಕೊಟ್ಟ. ನಾವೇನು ಮಾಡ್ತೀವಿ, ವಿಟಮಿನ್ ಎ ಅಂತ ಯಾವುದೋ ಬುಕ್ಕಲ್ಲಿ ರಾತ್ರಿಗಳು ಓದಿರ್ತೀವಿ, ಎ ಹಾಕ್ಕೋತೀವಿ, ಚೆಂಬು ಹಿಡ್ಕೊಂಡ್ಬರ್ತೀವಿ. ಇವೆಲ್ಲ ಕೆಲಸಗಳಿಗೂ ಕೂಡ ವಿಟಮಿನ್ ಎ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ನಮ್ಮ ಆಹಾರದ ಜೊತೆಗೆ ತಗೊಳ್ಬೇಕಾಗಿರ್ತಕ್ಕಂಥ ಸ್ವಲ್ಪ ಪ್ರಮಾಣದ ಕಿರು ಘಟಕಾಂಶ ಸ್ನೇಹಿತರೆ. ಇಂತಹ ವಿಟಮಿನ್ ಎ ನಮ್ಮ ದೇಹದಲ್ಲಿ ಏನಾದರೂ ಕೊರತೆ ಆದರೆ ಏನೇನು ರೋಗಗಳು ಬರುತ್ತೆ? ಸಿಂಪಲ್, ಆಲ್ರೆಡಿ ಹೇಳಿದ್ದೀನಿ, ವಿಟಮಿನ್ ಎ ಕೊರತೆ ಆದರೆ ರೊಡಾಪ್ಸಿನ್ ಪಿಗ್ಮೆಂಟ್ ಕಡಿಮೆ ಆಗುತ್ತೆ, ರಾಡ್ ಕೋಶಗಳು ಸರಿಯಾಗಿ ಕೆಲಸ ಮಾಡಲ್ಲ, ರಾಡ್ ಕೋಶಗಳು ಮಂದ ಬೆಳಕನ್ನು ಗ್ರಹಿಸೋದ್ರಿಂದ ಮಂದ ಬೆಳಕಲ್ಲಿ ಕಣ್ಣು ಕಾಣಲ್ಲ. ಇದಕ್ಕೆ ನಾವೇನಂತ ಕರಿತೀವಿ, ರಾತ್ರಿ ಕುರುಡು, ಇರುಳು ಕುರುಡು ಅಥವಾ ನಿಶಾಂಧತೆ ಅಂತ ಕರಿತೀವಿ ಸ್ನೇಹಿತರೆ. ಇದು ವಿಟಮಿನ್ ಎ ಕೊರತೆಯಿಂದ ಬರುತ್ತೆ. ನೆಕ್ಸ್ಟ್ ಜಿರಾಪ್ತಾಲ್ಮಿಯಾ ಅಂತ ಕರಿತೀವಿ. ಜಿರಾಪ್ತಾಲ್ ನೋಡಿ, ಆಪ್ತಾಲ್ ಅಂದರೆ ಕಣ್ಣಿಗೆ ಸಂಬಂಧಪಟ್ಟಿದ್ದು, ಅದಕ್ಕೆ ಕಣ್ಣಿನ ಚಿತ್ರ ಹಾಕೊಂಡಿದ್ದೀನಿ, ಒಳ್ಳೆ ಚಿತ್ರನೇ ಹಾಕೊಂಡಿದ್ದೀನಿ ಅಂತ ಅನ್ಕೋತೀನಿ, ನಿಮಗೆಲ್ಲ ಖುಷಿ ಆಗುತ್ತೆ ಅಲ್ವಾ. ಜಿರಾಪ್ತಾಲ್ಮಿಯಾ ಅಂದರೆ ಪಾಪ ಕಣ್ಣೀರನ್ನು ಉತ್ಪತ್ತಿ ಮಾಡದೇ ಇರತಕ್ಕಂತಹ ಸ್ಥಿತಿ. ಆ ಕಣ್ಣೀರನ್ನೇ ಉತ್ಪತ್ತಿ ಮಾಡ್ತಾ ಇಲ್ಲ ಅಂದಮೇಲೆ ಆ ಕಣ್ಣು ಡ್ರೈ ಆಗಿದೆ, ಅದಕ್ಕೆ ಜೀರೋಸಿಸ್ ಅಂತ ಕರಿತೀವಿ. ಜೀರೋಸಿಸ್. ಹಾಗಾದರೆ ಜೀರೋಸಿಸ್ ಯಾಕಾಗಿದೆ, ಎಷ್ಟು ಹತ್ರನೂ ಕಣ್ಣೀರು ಯಾಕೆ ಬರ್ತಾ ಇಲ್ಲ ಅಂದರೆ ಜಿರಾಪ್ತಾಲ್ಮಿಯಾ ಅಂದರೆ ಅವನಿಗೆ ವಿಟಮಿನ್ ಎ ಕೊರತೆ ಇದೆ. ನೆಕ್ಸ್ಟ್ ಬೈಟಾಟ್ ಸ್ಪಾಟ್ ಅಂತ ಕರಿತೀವಿ. ಇದೇನು ಬೈಟಾಟ್ ಸ್ಪಾಟ್ಸ್ ಅಂದರೆ ಏನಿಲ್ಲ, ಈ ಕಣ್ಣಿನ ಬಿಳಿ ಭಾಗ ಇದೆಯಲ್ವಾ, ಆ ಬಿಳಿ ಭಾಗದಲ್ಲಿ ಬಿಳಿ ಮಚ್ಚೆಗಳು, ಕ್ಲಿಯರ್, ಕಣ್ಣಿನ ಬಿಳಿ ಭಾಗದಲ್ಲಿ ಬಿಳಿ ಮಚ್ಚೆಗಳು ಆರ್ ಕಂದು ಮಚ್ಚೆಗಳು ಆಗ್ತಾ ಇರುತ್ತೆ. ಈ ಕಣ್ಣಿನ ಬಿಳಿ ಭಾಗದಲ್ಲಿ ಬಿಳಿ ಮಚ್ಚೆಗಳು ಆರ್ ಕಂದು ಮಚ್ಚೆಗಳು ಆಗ್ತಾ ಇರತಕ್ಕಂತಹ ಈ ವಿಟಮಿನ್ ಎ ಕೊರತೆಯಿಂದ ಬರ್ತಕ್ಕಂಥ ಈ ದೋಷವನ್ನು ನಾವು ಬಿಟಾಟ್ ಸ್ಪಾಟ್ಸ್, ಬರ್ಬೋದಲ್ವಾ. ಬಿಟಾಟ್ ಸ್ಪಾಟ್ಸ್ ನಮ್ಮ ದೇಹದಲ್ಲಿ ಯಾವ ವಿಟಮಿನ್ ಕೊರತೆಯಿಂದ ಬರುತ್ತೆ, ಯಾಕಂದರೆ ಇಲ್ಲಿ ಬಿಟಾಟ್ ಸ್ಪಾಟ್ಸಲ್ಲಿ ಕಣ್ಣು ಅಂತಕ್ಕಂಥ ಲಿಂಕೇ ಇಲ್ಲ. ಹಾಗಾಗಿ ಆಟೋಮೆಟಿಕ್ ಆಗಿ ನಮಗೆ ಈ ಕ್ವಶನ್ ಸರಿಯಾದ ರೀತಿಯಲ್ಲಿ ಸಿಗದೇ ಇರಬಹುದು. ಹಾಗಾಗಿ ಬಿಟಾಟ್ ಸ್ಪಾಟ್ಸ್ ಅಂದರೆ ನಮ್ಮ ಕಣ್ಣಿನ ಏನು ಬಿಳಿ ಭಾಗ ಇದೆ, ಏನು ಶ್ವೇತ ಕಲರ್ದ ಬಣ್ಣ ಇದೆ, ಅದರ ಮೇಲೆ ವೈಟ್ ಮತ್ತು ಕಂದು ಪ್ಯಾಚಸ್ಗಳು ಆಗ್ತಕ್ಕಂಥ ಒಂದು ವಿಟಮಿನ್ ಇ ಕೊರತೆಯಿಂದ ಬರ್ತಕ್ಕಂಥ ಲಕ್ಷಣವನ್ನು ನಾವೇನಂತ ಕರಿತೀವಿ, ಬಿಟಾಟ್ ಸ್ಪಾಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇದು ನಿಮಗೆ ಈಸಿಯಾಗಿ ಕಣ್ಣಿನ ಭಾಗದ ಬಗ್ಗೆ ಗೊತ್ತಿದ್ರೆ ಗೊತ್ತಾಗುತ್ತೆ. ಕಾರ್ನಿಯಲ್ ಅಲ್ಸರೇಷನ್ ಅಂತ, ಕಣ್ಣಿನ ಒಳಗೋಡೆಗಳಲ್ಲಿ ಗಾಯಗಳಾಗ್ತಕ್ಕಂಥದ್ದು, ಹುಣ್ಣುಗಳಾಗ್ತಕ್ಕಂಥದ್ದು ವಿಟಮಿನ್ ಎ ಕೊರತೆಯಿಂದ ಬರ್ತಕ್ಕಂಥ ಈ ದೋಷವನ್ನು ನಾವು ಕಾರ್ನಿಯಲ್ ಅಲ್ಸರೇಷನ್ ಅಂತ ಕರಿತೀವಿ. ಆಲ್ರೆಡಿ ಹೇಳಿದ್ವಿ, ಸಾಮಾನ್ಯವಾಗಿ ಮಕ್ಕಳಲ್ಲಿ ಏನು ಬೆಳವಣಿಗೆ ಆಗಬೇಕು ಆ ಬೆಳವಣಿಗೆಯ ಪ್ರಮಾಣ ಕುಂಠಿತ ಆಗ್ತಕ್ಕಂಥದ್ದನ್ನು ನಾವು ಗ್ರೌತ್ ರಿಟಾರ್ಡೇಷನ್, ಮಕ್ಕಳಲ್ಲಿ ಬೆಳವಣಿಗೆಯ ಕುಂಠಿತ ಯಾವ ವಿಟಮಿನ್ ಕೊರತೆಯಿಂದ, ವಿಟಮಿನ್ ಎ ಕೊರತೆಯಿಂದ ಆಗತ್ತೆ. ಹಾಗಾಗಿ ವಿಟಮಿನ್ ಎ ಕೊರತೆಯಿಂದ ಬರ್ತಕ್ಕಂತಹ ದೋಷಗಳು. ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ, ಕ್ಲಿಯರ್. ಹಾಗಾದರೆ ಈ ವಿಟಮಿನ್ ಎ ಕೊರತೆ ಆಗಬಾರ್ದು ಅಂದರೆ ಏನು ತಿನ್ನಬೇಕು ನಾವು? ಸಿಂಪಲ್, ಏನು ತಿನ್ನಬೇಕು ಅಂದರೆ ನಮಗೆ ಪ್ರಾಣಿಗಳಿಂದ ಏನು ಸಿಗತ್ತೆ, ಮಿಲ್ಕ್ ಸಿಗತ್ತೆ, ಮಿಲ್ಕಿಂದ ವಿಟಮಿನ್ ಎ ಸಿಗತ್ತೆ. ಬಟರ್ ಸಿಗತ್ತೆ, ಬಟರಿಂದ ವಿಟಮಿನ್ ಎ ಸಿಗತ್ತೆ. ಎಗ್ ಯಾಲ್ಕ್, ಏನು ಯಾಲ್ಕ್ ಅಂದರೆ ಈ ಮೊಟ್ಟೆಯಲ್ಲಿರ್ತಕ್ಕಂತಹ ಏನು ಒಳಗಡೆ ರೆಡ್ ಇದೆಯಲ್ವಾ, ಅದರಿಂದ ನಮಗೆ ವಿಟಮಿನ್ ಎ ಸಿಗತ್ತೆ. ನೆಕ್ಸ್ಟ್ ಫಿಶ್ ಲಿವರ್ ಆಯಿಲ್, ಈ ಮೀನಿನ ಎಣ್ಣೆ ಅಂತ ಏನು ಕರಿತೀವಿ, ಮೀನಿನ ಯಕೃತ್ನ ಎಣ್ಣೆ ಅಂತ ಏನು ಕರಿತೀವಿ, ಇದರಿಂದ ನಮಗೆ ವಿಟಮಿನ್ ಎ ಸಿಗುತ್ತೆ. ಇವೆಲ್ಲವೂ ಕೂಡ ಅನಿಮಲ್ ಸೋರ್ಸಸ್, ಪ್ರಾಣಿಗಳಿಂದ ಸಿಗ್ತಕ್ಕಂತಹ ವಿಟಮಿನನ್ನು ಕೊಡ್ತಕ್ಕಂಥ ಆಹಾರದ ಘಟಕಗಳು. ನಾವು ಲೀಟ್ರ್ ಗಟ್ಟಲೆ ಹಾಲು ಕುಡಿಯಲ್ಲ, ಲೀಟ್ರ್ ಗಟ್ಟಲೆ ಬಟರ್ ತಿನ್ನಲ್ಲ, ಎಗ್ ಯಾಲ್ಕ್ ಒಂದು 50 ಎಲ್ಲ ಹೇಗೆ ಅದನ್ನು ಚಟ್ನಿ ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ತಿಂತೀವಿ. ಎಲ್ಲ ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು, ಯಾಕಂದರೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥ ಆಹಾರದ ಘಟಕಗಳು. ನೆಕ್ಸ್ಟ್ ಕ್ಯಾರೆಟ್ ಇರ್ಬೋದು, ನೆಕ್ಸ್ಟ್ ಸ್ಪಿನಾಚ್ ಇರ್ಬೋದು, ಮ್ಯಾಂಗೋ ಆ್ಯಂಡ್ ಪಂಪ್ಕಿನ್ ತೆಲ್ಲಿ ಹಿಡ್ಕೊಳ್ಳಿ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಸಾಮಾನ್ಯವಾಗಿ ಈ ಹಳದಿ ಮತ್ತು ಕೇಸರಿ ಬಣ್ಣವನ್ನು ಹೊಂದಿರತಕ್ಕಂಥ ಹಣ್ಣುಗಳು ಮತ್ತು ತರಕಾರಿಗಳಿದೆಯಲ್ವಾ, ಹಳದಿ ಮತ್ತು ಕೇಸರಿ, ಇದಕ್ಕೆ ಕಾರಣ ಬೀಟಾ ಕ್ಯಾರೋಟಿನ್. ಬೀಟಾ ಕ್ಯಾರೋಟಿನ್ ಏನಾಗಿ ಕನ್ವರ್ಟ್ ಆಗುತ್ತೆ,
ಅದೊಂದು ಪ್ರೋ ವಿಟಮಿನ್. ಅದೇನಾಗಿ ಕನ್ವರ್ಟ್ ಆಗುತ್ತೆ? ವಿಟಮಿನ್. ಹಾಗಾಗಿ ಈ ಕಲ್ಲರಿಗೆ ಬೀಟಾ ಕ್ಯಾರೋಟಿನ್ ಅಂದಮೇಲೆ ಈ ಕಲ್ಲರನ್ನು ಹೊಂದಿರತಕ್ಕಂಥ ತರಕಾರಿಗಳು, ಹಣ್ಣುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಏನು ಸಿಗುತ್ತೆ? ವಿಟಮಿನ್ ಎ. ಹಳದಿ ಆ್ಯಂಡ್ ಕೇಸರಿ ಹಣ್ಣುಗಳು, ತರಕಾರಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏನು ಸಿಗುತ್ತೆ? ನಮಗೆ ವಿಟಮಿನ್ ಎ ಸಿಗುತ್ತೆ ಸ್ನೇಹಿತರೆ. ಹಾಗಾದ್ರೆ ವಿಟಮಿನ್ ಎ ನಮ್ಮ ದೇಹಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕು? ಓಕೆ, ನಾವು ಮೇಲ್ ಆಗಿದ್ರೆ ಇಷ್ಟು ಬೇಕು, ಫೀಮೇಲ್ ಆಗಿದ್ದರೆ ಇಷ್ಟು ಬೇಕು, ಚಿಲ್ಡ್ರನ್ಸ್ ಆಗಿದ್ದರೆ ಇಷ್ಟು ಬೇಕು. ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಹಣ್ಣು ಕೊಡಿ, ನೀವು ಸ್ವಲ್ಪ ಜಾಸ್ತಿ ತಗೊಳ್ಳಿ, ನಿಮ್ಮ ಹುಡುಗಿಗೊಂದು ಸ್ವಲ್ಪ ಕಡಿಮೆ ಮಾಡಿ. ಕ್ಲಿಯರ್? ನಿಮ್ಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಅಥವಾ ನೀವೊಂದು ಫ್ಯಾಮಿಲಿ ಆಗಿದ್ದರೆ ಕೆಲಸ ಮಾಡೋ ಗಂಡ ಸ್ವಲ್ಪ ಜಾಸ್ತಿ ತಗೋ, ಅದಕ್ಕೊಂದು ಸ್ವಲ್ಪ ಕಟ್ ಮಾಡಿ ಹೆಂಡತಿ ಕೊಡು, ಅದರಲ್ಲಿ ಸ್ವಲ್ಪ ಕಟ್ ಮಾಡಿ ನಿನ್ನ ಮಗನಿಗೆ ಕೊಡು. ವಿಟಮಿನ್ ಎ ಬ್ಯೂಟಿಫುಲ್ ಆಗಿರುತ್ತೆ. ಕಣ್ಣು ಫಳ ಫಳ ಫಳ, ರಾತ್ರಿನೂ ಕಾಣುತ್ತೆ, ಹಗಲತ್ತೂ ಕಾಣುತ್ತೆ. ನೆಕ್ಸ್ಟ್ ಚರ್ಮ ಯಾವುದು ಕಣ್ಣು ಡ್ರೈ ಆಗೋಲ್ಲ, ಸ್ವಲ್ಪ ಬೇಜಾರಾದ್ರೂ ಫಳ 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 ನೀರು ಬರುತ್ತೆ. ಓಕೆ, ನೆಕ್ಸ್ಟ್ ಬೆಳ್ಳಗೆ ಕಣ್ಣಿರುತ್ತೆ, ಯಾಕಂದರೆ ಬಿಟಾಟ್ ಸ್ಪಾಟ್ಸು ಕೂಡ ಇರೋದಿಲ್ಲ. ನೆಕ್ಸ್ಟ್ ಅಲ್ಸರ್ ಇದು ಕೂಡ ಡ್ಯಾಮೇಜ್ ಕೂಡ ಆಗೋದಿಲ್ಲ. ಮಕ್ಕಳಾಗಿದ್ದರೆ ಚೆನ್ನಾಗಿ ಬೆಳವಣಿಗೆ ಆಗ್ತಾರೆ ಸ್ನೇಹಿತರೆ. ಮಕ್ಕಳು ಚಂದ ಬೆಳವಣಿಗೆ ಆಗಬೇಕು ಅಂತ ಅವನಿಗೆ ಎಲ್ಲ ಕೊಟ್ಟು ನೀವು ಚೆಂಬಿಟ್ಕೊಂಡು ಕೂರಬೇಡಿ. ಯಾಕಂದರೆ ಯಾರಿಗಾದ್ರೂ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥ ಆಹಾರದ ಘಟಕಗಳು ಸ್ನೇಹಿತರೆ. ಇನ್ ಕೇಸ್ ಆಲ್ರೆಡಿ ಹೇಳಿದ್ದೀನಿ ನಾನು, ವಿಟಮಿನ್ಗಳು ನಮ್ಮ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಬೇಕು. ಏನಾದ್ರು ಹೆಚ್ಚಿನ ಪ್ರಮಾಣದಲ್ಲಿ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ನೋಡಿ. ವಿಟಮಿನ್ ಎ ಹೆಚ್ಚಿಗೆ ಆದರೆ ಪದೇ 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 ಹೆಡ್ಏಕ್ ಬರುತ್ತೆ. ಡಾಕ್ಟ್ರ್ ಎಷ್ಟು ಚೆಕ್ ಮಾಡಿದ್ರೂ ಗೊತ್ತಾಗೋದಿಲ್ಲ. ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ. ನೆಕ್ಸ್ಟ್ ಸ್ಕಿನ್ನೆಲ್ಲ ಏನಾಗಿರುತ್ತೆ? ಡ್ರೈ ಆಗುತ್ತೆ ವಿಟಮಿನ್ ಜಾಸ್ತಿ ಆಗೋದ್ರಿಂದ. ಲಿವರ್ ಡ್ಯಾಮೇಜ್ ನೋಡಿ, ಲಿವರಲ್ಲಿ ಸಂಗ್ರಹ ಇದೇ ಜಾಸ್ತಿ ಆಗಿಬಿಟ್ರೆ ಲಿವರ್ ಡ್ಯಾಮೇಜ್ ಆಗುತ್ತೆ. ಅವರಲ್ಲೇ ಜಾಸ್ತಿ ನೀವು ಇಲ್ಲಿ ನಾನು ರೆಡಿ ಮಾಡಿದ್ರೆ ನಾನೆಲ್ಲಿ ಇರಲಿ ಅಂತ ಲಿವರ್ ಬೇಜಾರಾಗಿ ಲಿವರೇ ಡ್ಯಾಮೇಜ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಬೋನ್ ಪೇನ್ ಬರುತ್ತೆ, ಒಂಥರ ಮೈಕೈ ನೋವು ಬರುತ್ತೆ. ಅದಕ್ಕೆ ಕಾರಣ ಅತಿಯಾಗಿ ನಮ್ಮ ದೇಹದಲ್ಲಿ ವಿಟಮಿನ್ ಎ ಇರ್ತಕ್ಕಂಥದ್ದು ಸ್ನೇಹಿತರೆ. ಹಾಗಾಗಿ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟು ಬೇಕೋ ಅಷ್ಟೇ ನಮ್ಮ ದೇಹದಲ್ಲಿ ಇಟ್ಕೊಳ್ಬೇಕು. ಇದಕ್ಕೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರಿತೀವಿ. ಸೊ ಸಿಂಪಲ್ ಗ್ರೀನ್ ಲೀಫ್ ವೆಜಿಟಬಲ್ಸ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೊಗೊಳ್ಬೇಕು. ಮಿಲ್ಕ್ ಆ್ಯಂಡ್ ಎಗ್ ಕನ್ಸೂಪ್ಷನ್ ಅದನ್ನು ಚೆನ್ನಾಗಿ ತೊಗೋಬೇಕು. ಅವಾಯ್ಡ್ ಅನ್ನೆಸೆಸರಿ ಸಪ್ಲಿಮೆಂಟ್ಸ್. ನನ್ನ ಕಣ್ಣು ಚೆನ್ನಾಗಿ ಕಾಣಬೇಕು ಅಂತ ಎಲ್ಲೋ ಮಾರ್ಕೆಟಲ್ಲಿ ಹೋಗೋದು, ವಿಟಮಿನ್ ಎ ಎನ್ರಿಚ್ಮೆಂಟ್ ಇದೆ ಅಂತ ಆ ಟ್ಯೂಬ್ ಹಾಕ್ಕೊಳ್ಳೋದು, ಅಥವಾ ಟಾನಿಕ್ ಕುಡಿಯೋದು, ಅಥವಾ ಮಾತ್ರೆ ತಿನ್ನೋದು. ಸೊ ಈ ಥರ ಮಾಡ್ತಾ ಹೋದರೆ ಆಟೋಮೆಟಿಕ್ಕಾಗಿ ನಮ್ಮ ದೇಹ ಮತ್ತೆ ಹಾಳಾಗತ್ತೆ. ಹಾಗಾಗಿ ಪ್ರಿವೆನ್ಷನ್ ಆಫ್ ಡಿಫಿಷಿಯನ್ಸಿ, ಈ ರೋಗಗಳಿಂದ ಹೊರಗಡೆ ಬರಬೇಕಪ್ಪ ಅಂದರೆ ಫಸ್ಟ್ ಬ್ಯಾಲೆನ್ಸ್ಡ್ ಡಯಟ್. ನಾವು ಯಾವ ಪ್ರಮಾಣದಲ್ಲಿ ಆಹಾರವನ್ನು ಹೇಗೆ ತಗೊಳ್ಬೇಕೋ ಹಾಗೆ ತಗೊಂಡ್ರೆ ನಮಗೆ ಯಾವುದೇ ಏನು ಹೇಗೆ ತಗೊಳ್ಬೇಕು ಅಂತ ಡಾಕ್ಟ್ರಿಗೆ ಕೇಳೋ ಅವಶ್ಯಕತೆ ಇಲ್ಲ. ಹಳ್ಳಿಯಲ್ಲಿ ಆಲ್ರೆಡಿ ಹೇಳ್ತಾರೆ, ರೊಟ್ಟಿ ಚೆನ್ನಾಗಿ ತಿನ್ನಲಿ, ಮುದ್ದೆ ಚೆನ್ನಾಗಿ ತಿನ್ನಲಿ, ಪಲ್ಯ ತರಕಾರಿಗಳನ್ನು ಚೆನ್ನಾಗಿ ತಿನ್ನಲಿ, ತುಪ್ಪ ಸ್ವಲ್ಪ ಸೈಡಲ್ಲಿ ಸ್ವಲ್ಪ ಹಾಕ್ಕೊಳ್ಳಲಿ ಅಂತಾರೆ. ಲೀಟ್ರ್ಗಟ್ಟಲೆ ತುಪ್ಪ ಕುಡಿ ಅಂತ ಹೇಳೋದಿಲ್ಲ. ಹಾಗೆ ಊಟ ಆದಮೇಲೆ ಒಂದು ಬಾಳೆಹಣ್ಣು ತಿನ್ನಲಿ. ನೀನು 50 ಬಾಳೆಹಣ್ಣು ತಿಂದು ಆಮೇಲೆ ಸ್ವಲ್ಪ ತಿಪ್ಪದ್ರೆ ಏನಾಗುತ್ತೆ? ಅದು ಬ್ಯಾಲೆನ್ಸ್ಡ್ ಡಯಟ್ ಆಗಲಿಲ್ಲ ಅಷ್ಟೇ. ನಮ್ಮ ಅಮ್ಮ ಅಪ್ಪ ಅಜ್ಜ ಅಜ್ಜಿ ಹೇಗೆ ಆಹಾರನ ಕೊಟ್ಟಿದ್ದಾರಲ್ಲ ಹಾಗೆ ತಿಂದುಬಿಟ್ರೆ ದಟ್ ಇಸ್ ದ ಬ್ಯಾಲೆನ್ಸ್ಡ್ ಡಯಟ್. ನೀನು ಯಾವುದೋ ಯೂಟ್ಯೂಬ್ ನೋಡಿಕೊಂಡು ಅಥವಾ ಏನೋ ನೋಡಿಕೊಂಡು ಏನೋ ಆ ಚಮಚದ ಥರ ಏನೋ ಇರ್ತಾವೆ ಅವೆಲ್ಲ ಹಣ್ಣುಗಳಲ್ಲಿ ತರಕಾರಿಗಳಲ್ಲಿ ಹಾಕ್ಕೊಂಡು ಹೆಂಗೆ ಬೇಕೋ ಹಾಗೆ ತಿಂದರೆ, ನಿಮಗೆ ಗೊತ್ತಿದೆ ನಮ್ಮ ಅಜ್ಜ ಅಜ್ಜಿ ಅವರ ಅಜ್ಜ ಅಜ್ಜಿಗೆ BP ಶುಗರ್ ಗೊತ್ತಿರಲಿಲ್ಲ, ಇವತ್ತು ಬರ್ತಾ ಇದೆ ಅಂದರೆ ಕಾಮನ್. ದುಡ್ಡು ಜಾಸ್ತಿ ಆಗಿರ್ಬೋದು, ಮತ್ತು ಏನು ತಿನ್ನಬೇಕೋ ಅಷ್ಟು ತಿಂದುಬಿಡ್ರೆ ನಾನು ಭ್ರಮೆ ಇರ್ಬೋದು. ಆ ಭ್ರಮೆಯಿಂದ ನಮಗೆ ಬರಬಾರ್ದು ರೋಗಗಳೆಲ್ಲ ಬರ್ತಾಯಿದೆ ಸ್ನೇಹಿತರೆ. ಓಕೆ, ಈಗ ವಿಟಮಿನ್ ಎ ಬಗ್ಗೆ ಗೊತ್ತಾಗಿದೆ ಅಲ್ವಾ? ಈಗ ವಿಟಮಿನ್ ಬಿ, ಇದ್ರ ಬಗ್ಗೆ ಏನು ಕಲಿಬೇಕು ನಾವು? ವಿಟಮಿನ್ ಬಿ ಅಂದರೆ ಏನು? ವಿಟಮಿನ್ ಬಿ ಅನ್ನೋದು ಒಂದೇ ವಿಟಮಿನ್ ಹೌದಾ? ಹಾಗಾದ್ರೆ ವಿಟಮಿನ್ ಬಿ ಅನ್ನೋ ವಿಟಮಿನ್ ಇದೆಯಾ? ಇದೆ ಅಂತ ಕಮೆಂಟ್ ಮಾಡಿ. ಚಂಬು ವಿಟಮಿನ್ ಬಿ ಇಲ್ಲ. ವಿಟಮಿನ್ B1, B2, B3, B4, B5, B7, B8, B9, B12 ವಿಟಮಿನ್ ಬಿ ಅನ್ನೋದೇ ಇಲ್ಲ. B1ಇಂದ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ B1ನಿಂದ B12ವರೆಗೂ ಇರತಕ್ಕಂಥ ಈ ವಿಟಮಿನ್ ಬಿನ ಸಮೂಹವನ್ನು ನಾವೇನಂತ ಕರಿತೀವಿ? ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಇವೆಲ್ಲವೂ ಕೂಡ ಬ್ಯೂಟಿಫುಲ್ ಆಗಿರ್ತಕ್ಕಂಥ ನೀರಲ್ಲಿ ಕರಗತ್ತೆ. ಇಂತಹ ವಿಟಮಿನ್ ಬಿ ಕಾಂಪ್ಲೆಕ್ಸನ್ನು ನಾವೇನು ಮಾಡ್ಕೋಬೇಕು? ಬರ್ಕೋಬೇಕು. ಕ್ಲಿಯರ್? ಇಂತಹ ವಿಟಮಿನ್ ಬಿ ಕಾಂಪ್ಲೆಕ್ಸನ್ನು, ಅಯ್ಯೋ ಧನ್ಯವಾದಗಳು ಬಂತು. ಸೊ ನೆಕ್ಸ್ಟ್ನ ವಿಡಿಯೋದಲ್ಲಿ ನಾನು ವಿಟಮಿನ್ ಬಿ ಕಾಂಪ್ಲೆಕ್ಸ್, ವಿಟಮಿನ್ B1, ವಿಟಮಿನ್ B2, ವಿಟಮಿನ್ B3, ವಿಟಮಿನ್ B4, ವಿಟಮಿನ್ B5, ವಿಟಮಿನ್ B6, ವಿಟಮಿನ್ B7, ವಿಟಮಿನ್ B8, ವಿಟಮಿನ್ B9, ವಿಟಮಿನ್ B12 ಇಲ್ಲಿ ಯಾವ ಅದಾವ ಯಾವ ಇಲ್ಲ ನೀವೇ ಅಲ್ಲಿ ಕಮೆಂಟ್ಸ್ ಮಾಡಿ. ಕ್ಲಿಯರ್? ಬಟ್ ಒಂದು ತಲೆಯಲ್ಲಿ ಹಿಡ್ಕೊಳ್ಳಿ, ಈ ಎಲ್ಲ ವಿಟಮಿನ್ ಬಿ ಕಾಂಪ್ಲೆಕ್ಸ್ನ ಕೆಮಿಕಲ್ಸ್ ನೇಮ್ಗಳಿದಾವಲ್ವಾ? ತರೈನ ಪಾಪಿ ಬಿಪೋಸಿ, ಇದು ನಾನೇ ಮಾಡಿರೋ ಕೋಡ್ ವರ್ಡ್. ತರೈನ ಪಾಪಿ ಬಿಪೋಸಿ. ಇದನ್ನು ಮುಂದಿನ ವಿಡಿಯೋದಲ್ಲಿ ವಿಟಮಿನ್ ಬಿ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಗೊಳ್ಳಿ. ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ,
ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ನಿಮಗೆ ಇದ್ರ ಕಂಟಿನ್ಯೂ ಕ್ಲಾಸಸ್ ಬೇಕು ಅಂದರೆ ಮ್ಯಾಕ್ಸಿಮಮ್ ಲೈಕ್ ಕೊಡಿ ಆ್ಯಂಡ್ ಕಾಮೆಂಟ್ಸ್ಗಳನ್ನು ಮಾಡಿ. ಎಲ್ಲ ವಿಟಮಿನ್ಸ್ಗಳನ್ನು ನಿಮಗೆ ಚರ್ಚೆ ಮಾಡ್ತಾ ಬರ್ತೀನಿ. ಆ್ಯಪಲ್ಲಿ ಎಲ್ಲ ವಿಟಮಿನ್ಸ್ಗಳ ಬಗ್ಗೆ ವಿತ್ ಚಿತ್ರ ಸಮೇತ ಇರುತ್ತೆ. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ನಮಸ್ಕಾರ.